ಚೆಕ್. ಓಕೆ ಸರ್, ಇಲ್ಲಿ ನೋಡಿ, ಡೈಲಿ ಪ್ಲಾನರ್ ನಾನು ಫಾಲೋ ಮಾಡ್ತೀನಿ, ನೀವು ಫಾಲೋ ಮಾಡಬೇಕು. ಏನಾದ್ರೂ ಬರೀರಿ, ಅದು ಖಾಲಿ ಆದ್ರೂ ಇರ್ಲಿ, ಬಟ್ ಅಟ್ ಲೀಸ್ಟ್ ನೀವು ಅವತ್ತು ಏನ್ ಮಾಡಿದಿರಾದ್ರೂ ಅದ್ರಲ್ಲಿ ಇರ್ಬೇಕು. ಈಗ ನಂದು ಏನೇನಿದೆ ನೋಡ್ರಿ ಇವತ್ತು ವರ್ಕು, ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಏನು ವಿಷನ್ IAS ಕ್ಲಾಸ್ ಮಾಡ್ಬೇಕು, ಅದ್ರಲ್ಲಿ ಪಾಶುಪತಾಸ್ತ್ರ ಹೇಳ್ಬೇಕು, ಮೇನ್ ಆನ್ಸರ್ ರೈಟಿಂಗ್ ಇವ್ಯಾಲ್ಯೂಯೇಷನ್ ಮಾಡ್ಬೇಕು, ಒಂದು ಬುಕ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದೀವಿ ಅದನ್ನ ಮಾಡ್ಬೇಕು, ಆಮೇಲೆ ನ್ಯೂಸ್ ಪೇಪರ್ ಓದ್ಬೇಕು, ನಮ್ಮ ಪಾಂಚನ IAS ಲೋಗೋ ID ಮಾಡಿಸ್ತಾ ಇದೀವಿ, ಆಮೇಲೆ ಯಾರ್ಯಾರು ಫೀಸ್ ಬಾಕಿ ಇದೆ ಅವ್ರದ್ದು ಫೀಸ್ ವಸೂಲಿ ಮಾಡಬೇಕು, ಆಮೇಲೆ ಅದು ಒಂದು ಮಿಲಿಯನಿಯರ್ ಮೈಂಡ್ ಸೆಟ್ ಅಂತ ಒಂದು ವಿಡಿಯೋ ಮಾಡೋದಿದೆ ಅದರದ್ದು, ಆಮೇಲೆ ಟ್ಯಾಕ್ಸ್ ಕಟ್ಟೋದಿದೆ ನಾವು ಈ ತಿಂಗಳ ಎಂಡಿಗೆ, ಅದ್ರದ್ದು ಮಾಡ್ಬೇಕು ವರ್ಕು. ಸಂಜೆ ಡ್ರೈವಿಂಗ್ ಕಲಿತಾ ಇದ್ದೀನಿ, ಡ್ರೈವಿಂಗು, ಆಮೇಲೆ ಎಕ್ಸರ್ಸೈಸು, ಪ್ರಾಣಾಯಾಮ, ಇವು ನನ್ನ ಟಾರ್ಗೆಟ್ಸ್ ಇವತ್ತು. ನೀವು ಆ ತರ ಮಾಡ್ಕೊಂಡ್ರೆ ಮಾರನೇ ದಿನ ನೋಡ್ತೀರಿ ನೀವು ಹಿಂದಿನ ದಿನ ಮಾಡಿದ್ರೋ ಇಲ್ವೋ. ಇಲ್ಲಿ ನಿನ್ನೆದ್ ನೋಡ್ರಿ, ನಿನ್ನೆ ನನಗೆ ಪಾಶುಪತಾಸ್ತ್ರ ಮಾಡೋಕ್ಕಾಗಲಿಲ್ಲ, ಟ್ರಾನ್ಸ್ಲೇಷನ್ ಮಾಡ್ಲಿಲ್ಲ, ದಿನಪತ್ರಿಕೆ ಓದೋ ಕೂಡ ಟೈಮ್ ಸಿಕ್ಕಿಲ್ಲ. ನಿನ್ನೆ ಆನ್ಸರ್ ಇವ್ಯಾಲ್ಯೂಯೇಷನ್ ಮಾಡಿದ್ದೆ, ಟ್ಯಾಕ್ಸ್ ವರ್ಕ್ ಸ್ವಲ್ಪ ಮಾಡಿದ್ದೆ, ಇವೆರಡೇ ಆಗಿರೋದು ನಿನ್ನೆ ಕೆಲಸ. ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಉಳಿತಾ ಇದೀವಿ ಅಂತ. ಅದಕ್ಕೆ ಅವುಗಳನ್ನ ಫಾಲೋ ಮಾಡ್ರಿ. ಡೈಲಿ ಪ್ಲಾನರ್ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ, ಅದನ್ನ ಫಾಲೋ ಮಾಡ್ರಿ. ಆಮೇಲೆ ಈಗ ಮೊದಲು ಒಂದು ವಿಡಿಯೋ ತೋರಿಸ್ತೀನಿ ನಾನು, ಅದನ್ನ ನೋಡೋಣ. ಒಂದು ನಿಮಿಷ. Just do the work. 3. From how you feel. Motivation is a feeling that comes and goes, and it doesn't matter whether it's there or not. Discipline is infinitely more important. So no matter how you feel, get up and do what you're supposed to. Because also feeling sometimes, you wake up one day, you feel this way, you wake up the next day, you feel another way. That is just not helpful to base your structure or your goal on how you feel. If you really did what you were supposed to do, but maybe don't do it, that's giving it a chance. But if you're disciplined, you got what you're supposed to do. This is that works. Focus on you until the focus is on you. Don't look at simplicity and feel bad about it, because you lost the game and yourself. ಇಂಗ್ಲಿಷ್ ಬರಬೇಕು ಅಂದ್ರೆ ಈ ತರ ಮೋಟಿವೇಶನಲ್ ವಿಡಿಯೋಗಳನ್ನ ನೋಡ್ತಾ ಇರ್ಬೇಕು ನೀವು. ಯೂಟ್ಯೂಬ್ ನಲ್ಲಿ ಬಹಳ ಇರುತ್ತೆ. ಇದರಲ್ಲಿ ಏನ್ ಹೇಳಿದಾರೆ ಅವರು, ನಾನು ಹೇಳ್ತೀನಿ ನೋಡಿ ನಿಮಗೆ. ಈಗ ಟೆಕ್ನಾಲಜಿ ಯಾವ ಲೆವೆಲ್ ಬಂದಿದೆ ಅಂದ್ರೆ, ಇದರಲ್ಲಿ ಹೇಳಿರೋದನ್ನ ಮೊದಲು ನಾವೇನ್ ಮಾಡ್ತಾ ಇದ್ವಿ, ನಾನೊಂದು ವಿಡಿಯೋ, ಒಂದು ಆಡಿಯೋ ಇದೆ ನಂದು, ಚೇಸಿಂಗ್ ಗರ್ಲ್ಸ್ ಅಂತ ಆಡಿಯೋ ಕೇಳಿದಿರಾದ್ರು, ಆಮೇಲೆ ಫ್ರೀ ಇದ್ದಾಗ ನೋಡ್ರಿ ಅದನ್ನ. ಎಸ್, ಇಲ್ಲಿದೆ ನೋಡಿ, ಇದು ಚೇಸಿಂಗ್ ಗರ್ಲ್ಸ್ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಈ ಆಡಿಯೋ 11 ನಿಮಿಷದ ಆಡಿಯೋ ಇದೆ ಇದು. ನಾನು ಯಾವುದೋ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು 1 ಗಂಟೆ ಕೂತ್ಕೊಂಡು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡು ಮಾತಾಡಿರೋದು ಇದು. ಬಟ್ ಈಗ ಅದನ್ನೆಲ್ಲ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ವಿಡಿಯೋ ಇರುತ್ತಲ್ಲ, ಆ ವಿಡಿಯೋನ ತಗೊಂಡು ಹಾಗೆ ನೀವು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಅದೇ ನಿಮ್ಗೆ ಬರೆದು ಕೊಡುತ್ತೆ ಏನ್ ಹೇಳಿದಾರೆ ಆ ವಿಡಿಯೋದಲ್ಲಿ ಅಂತ. ಓಕೆ, ಆ ತರ ನಾನು ಈ ವೆಬ್ಸೈಟ್ ಅಲ್ಲಿ ಹಾಕಿದಾಗ ನನಗೆ ಸಿಕ್ತು. ಟ್ರಾನ್ಸ್ಕ್ರಿಪ್ಷನ್ ಅಂತಾರೆ ಅದನ್ನ. ಏನ್ ಇಂಗ್ಲಿಷ್ ಅಲ್ಲಿ ಯಾವ್ದೊಂದು ವಿಡಿಯೋ ಇರುತ್ತೆ ಅದನ್ನ ಆಡಿಯೋ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಓಕೆ, ನಿನ್ನೆ ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಿ, ನಿಮ್ಗೆ ಇನ್ನೂ ಯಾವ ಹೊಸ ಕ್ಲಾಸಸ್ ಸ್ಟಾರ್ಟ್ ಇಲ್ಲ, ನೀವು ಸ್ವಲ್ಪ ದಿನ ವೇಟ್ ಮಾಡ್ರಿ. ಪಾಂಚನ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಎಲ್ಲಾ ಮಾಹಿತಿ ಅದನ್ನ ನೋಡ್ಕೊಳ್ತಾ ಇರಿ. ಸದ್ಯಕ್ಕೆ ಈಗ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಿ ನಾನು ಡೈಲಿ, ಇದನ್ನ ನೋಡ್ಕೊಳ್ತಾ ಬನ್ನಿ ಸಾಕು. ನಿಮ್ಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಸರಿ, ಆ ವಿಡಿಯೋದಲ್ಲಿ ಏನ್ ಹೇಳಿದ್ರು ನೋಡೋಣ ಮೊದಲು ಅವರು. ಫಸ್ಟ್, ಸೆಟಪ್ ಅ ಶೆಡ್ಯೂಲ್ ಅಂಡ್ ಜಸ್ಟ್ ಡೂ ದ ವರ್ಕ್. ನೀವು ನಿಮ್ಮ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನ ಯಾಕೆ ಮಾಡಿದೀವಿ ಅಂದ್ರೆ ಅದೇ ಕಾರಣಕ್ಕೆ. ಏನ್ ಉದಾಹರಣೆ, ಈಗ ನಮ್ಗೆ ಏನಿರುತ್ತೆ, ಕೆಲವೊಂದ್ ದಿನ ನಾವೇನ್ ಮಾಡ್ಕೊಳ್ತೀವಿ, ಬೆಳಗ್ಗೆ 4 ಗಂಟೆಗೆ ಹೇಳ್ತೀವಿ ಅಂತೀವಿ, ಅವತ್ತೇ 9 ಗಂಟೆಗೆ ಹೇಳ್ತೀವಿ ಅಲ್ವಾ. ಸೊ ಅದನ್ನ ಬೇಡ, ಬಿಟ್ಟು ಬಿಡ್ರಿ. ಇಲ್ಲಿ ಟಾರ್ಗೆಟ್ ಹಾಕೊಡ್ರಿ, ನಾನು ಏನೇನ್ ಟಾರ್ಗೆಟ್ ಇವತ್ತು ರೀಚ್ ಆಗ್ಬೇಕು. ಮೊದಲು 3 ಇಂಪಾರ್ಟೆಂಟ್ ಟಾರ್ಗೆಟ್ ಗಳನ್ನ ಹಾಕೊಳ್ಬೇಕು. ಓಕೆ, ಆಮೇಲೆ ಅದನ್ನ ಮಾಡ್ಲೇಬೇಕು. ಯಾಕೆ ಅದನ್ನ ಮುಂದೆ ಹೇಳ್ತಾರೆ ನೋಡ್ರಿ ಅವರು. ಫ್ರೀ ಫ್ರಾಮ್ ಹೌ ಯು ಫೀಲ್. ಈ ತರ ಟಾರ್ಗೆಟ್ ಹಾಕೊಂಡ್ರೆ ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ ಅದ್ರ ಮೇಲೆ ನಿಮ್ ಗಮನ ಇರಲ್ಲ. ನಿಮ್ ಗಮನ ಯಾವ್ದ್ರ ಮೇಲೆ ಇರುತ್ತೆ,
ಈ ಟಾರ್ಗೆಟ್ಗಳ ಮೇಲೆ ಇರುತ್ತೆ. ಏನು ನೀವು ಟಾರ್ಗೆಟ್ ಹಾಕೊಂಡಿಲ್ಲ ಅಂದ್ರೆ ಏನಂತ ಮಾಡೋರು ನೀವು? ಈಗ ಯಾವ್ದೋ ಒಂದು ಊರಿಗೆ ಹೋಗ್ಬೇಕಾಗಿದೆ ಅನ್ಕೊಳ್ರಿ, ಯಾವ್ದೋ ಒಂದು ಊರಿಗೆ ಅನ್ಕೊಂಡ್ ಕೂತ್ಕೊಂಡ್ರೆ ಹೋಗ್ತೀರಾ? ಅಟ್ಲೀಸ್ಟ್ ಒಂದು ಊರಿನ ಗುರಿ ಆದ್ರೂ ಇರ್ಬೇಕಲ್ಲ ನಿಮ್ಗೆ. ಹಾಗೆ. ಅಂಡ್ ಮೋಟಿವೇಶನ್ ಈಸ್ ಅ ಫೀಲಿಂಗ್ ದ್ಯಾಟ್ ಕಮ್ಸ್ ಅಂಡ್ ಗೋಸ್. ನೋಡ್ರಿ, ಮೋಟಿವೇಶನ್ ಅನ್ನೋದು ಒಂದು ಫೀಲಿಂಗ್ ಅಷ್ಟೇ. ನಾನು ಬಹಳಷ್ಟು ವಿಡಿಯೋಸ್ ನೋಡ್ತೀನಿ, ಮೋಟಿವೇಶನ್ ಮಾಡ್ಕೊಳ್ತೀನಿ ಅಂದ್ರೆ ಸಾಕಾಗಲ್ಲ. ಅದು ಬರುತ್ತೆ ಹೋಗುತ್ತೆ. ಅಂಡ್ ಇಟ್ ಡಸಂಟ್ ಮ್ಯಾಟರ್ ವೆದರ್ ಇಟ್ಸ್ ದೇರ್ ಆರ್ ನಾಟ್. ಅದು ಇದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಟಾರ್ಗೆಟ್ ಗಳನ್ನ ನೀವು ರೀಚ್ ಆಗ್ತಾ ಇದೀರಿ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಡಿಸಿಪ್ಲಿನ್ ಈಸ್ ಇನ್ಫೈನೈಟ್ಲಿ ಮೋರ್ ಇಂಪಾರ್ಟೆಂಟ್. ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ? ಶಿಸ್ತು, ಡಿಸಿಪ್ಲಿನ್ ಬೇಕಾಗತ್ತೆ. ಸೊ ನೋ ಮ್ಯಾಟರ್ ಹೌ ಯು ಫೀಲ್, ನೀವ್ ಈ ಸದ್ಯಕ್ಕೆ ಯಾವ ತರ ಫೀಲ್ ಮಾಡ್ತಾ ಇದ್ರಿ ನಿಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮತ್ ಹಾಗಂತ ಹೇಳಿ ಹುಷಾರಿಲ್ದಾಗ ಹಿಡ್ಕೊಂಡು ಕೂತ್ಕೊಳ್ಬೇಡ್ರಿ, ಪುಸ್ತಕ ರೆಸ್ಟ್ ಮಾಡ್ಬೇಕು. ಹುಷಾರಿದೆ, ಆರೋಗ್ಯ ಚೆನ್ನಾಗಿದೆ ಅಂದಾಗ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಗೆಟ್ ಅಪ್ ಅಂಡ್ ಡೂ ವಾಟ್ ಯು ಆರ್. ನೀವೇನ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ಬೇಕು. ಸಪೋಸ್ ಟು ಡೂ, ನೀವೇನ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ಬೇಕು. ಬಿಕಾಸ್ ಆಲ್ಸೋ ಫೀಲಿಂಗ್ ಸಮ್ ಟೈಮ್ಸ್ ಯು ವೇಕ್ ಅಪ್ ಒನ್ ಡೇ ಯು ಫೀಲ್ ದಿಸ್ ವೇ. ಒಂದಿನ ಹೇಳ್ತೀರಿ ಖುಷಿಯಿಂದ ಖುಷಿ ಫೀಲ್ ಇರುತ್ತೆ, ಒಂದಿನ ಹೇಳ್ತೀರಿ ಯು ಫೀಲ್ ಅನದರ್ ವೇ, ಮತ್ತೊಂದರ ಫೀಲಿಂಗ್ ಇರುತ್ತೆ, ಹೌದಲ್ವಾ? ಒಂದಿನ ಮಳೆ ಇರುತ್ತೆ, ಒಂದಿನ ಬಿಸಿಲು ಇರುತ್ತೆ. ಅದೇ ತರ ನಮ್ಮ ಫೀಲಿಂಗ್ಸ್, ಎಮೋಷನ್ಸ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅಂಡ್ ಇಟ್ಸ್ ಜಸ್ಟ್ ನಾಟ್ ಹೆಲ್ಪ್ಫುಲ್ ಟು ಬೇಸ್ ಯುವರ್ ಸ್ಟ್ರಕ್ಚರ್ ಆರ್ ಯುವರ್ ಗೋಲ್. ನೀವು ಫೀಲಿಂಗ್ಸ್ ಗಳ ಮೇಲೆ ಹೋದ್ರಿ ಅಂದ್ರೆ ಯಶಸ್ವಿ ಆಗಲ್ಲ. ಫೀಲಿಂಗ್ಸ್ ಗಳನ್ನ ನೀವು ಕಟ್ಟಿ ಇಡಬೇಕಾಗತ್ತೆ ಸ್ವಲ್ಪ ದಿನ. ಆನ್ ಹೌ ಯು ಫೀಲ್. ಇಫ್ ಯು ಓನ್ಲಿ ಡಿಡ್ ವಾಟ್ ಯು ವರ್ ಸಪೋಸ್ ಟು ಡೂ, ನೀವೇನ್ ಮಾಡ್ಬೇಕಾಗಿದೆ ಅದನ್ನ ಮಾಡಿದ್ರೆ, ಡೂ ವೆನ್ ಯು ವರ್ ಮೋಟಿವೇಟೆಡ್ ಟು ಡೂ ಇಟ್. ನೀವು ಬರೀ ಮೋಟಿವೇಶನ್ ಆದಾಗ ಆತರ ಮಾಡ್ತಾ ಹೋದ್ರೆ ಕೆಲಸ ಆಗಲ್ಲ. ದ್ಯಾಟ್ಸ್ ಲೀವಿಂಗ್ ಇಟ್ ಟು ಚಾನ್ಸ್. ಮೋಟಿವೇಶನ್ ಇದ್ದಾಗ ಮಾತ್ರ ಕೆಲಸ ಮಾಡ್ತೀರಿ ಅಂದ್ರೆ ಚಾನ್ಸ್ ಕೊಟ್ಟ ಹಾಗದು. ಈಗ ನನಗೆ ಹುರುಪಿದೆ, ಮಾಡ್ತೀನಿ, ಹುರುಪಿಲ್ಲ ಮಾಡಲ್ಲ, ಆ ತರ. ಬಟ್ ಇಫ್ ಯು ಆರ್ ಡಿಸಿಪ್ಲಿನ್ಡ್, ನಿಮ್ಮಲ್ಲಿ ಶಿಸ್ತಿತ್ತು ಅಂತ ಅಂದ್ರೆ ಯು ಗೋ ಡೂ ವಾಟ್ ಯು ಆರ್ ಸಪೋಸ್ಡ್ ಟು. ನೀವೇನ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ತೀರಿ. ದಟ್ ಇಸ್ ದ ವೇ ಇಟ್ ವರ್ಕ್ಸ್. ಆ ತರ ಕೆಲಸ ಆಗ್ಬೇಕು ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಫೋಕಸ್ ಆನ್ ಯು ಅಂಟಿಲ್ ದ ಫೋಕಸ್ ಈಸ್ ಆನ್ ಯು. ಏನಿದ್ರ ಅರ್ಥ? ಫೋಕಸ್ ಆನ್ ಯು, ನಿಮ್ಮ ಮೇಲೆ ಫೋಕಸ್ ಮಾಡಿ. ಎಲ್ಲಿವರೆಗೂ? ಅಂಟಿಲ್ ದ ಫೋಕಸ್ ಈಸ್ ಆನ್ ಯು. ಇಡೀ ಜಗತ್ತು ನಿಮ್ಮ ಮೇಲೆ ಯಾವಾಗ ಫೋಕಸ್ ಮಾಡ್ತಾರ ಅಲ್ಲಿವರೆಗೂ ಫೋಕಸ್ ನಿಮ್ಮ ಮೇಲೆ ಇರಲಿ. ಅಂಡ್ ದೆನ್ ವೆನ್ ಯು ಡೋಂಟ್ ಡೂ ವಾಟ್ ಯು ಆರ್ ಸಪೋಸ್ ಟು ಡೂ, ಯು ವೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್ ಬಿಕಾಸ್ ಯು ಲಾಸ್ಟ್ ದ ಗೇಮ್ ಅಗೇನ್ಸ್ಟ್ ಯುವರ್ ಸೆಲ್ಫ್. ನೀವು ಈ ತರ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ ಏನಾಗುತ್ತೆ? ಯುದ್ಧವನ್ನ ಸೋತು ಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಶಿಸ್ತಿನಿಂದ ಜೀವನವನ್ನ ಮಾಡಬೇಕು. ಸರಿ, ಅದಾದ್ಮೇಲೆ ಒಂದು ಆರ್ಟಿಕಲ್ ಅನ್ನ ನೋಡೋಣ ಯಾವ ತರ ಹೇಳಿದ್ದಾರೆ ಇಲ್ಲಿ. ಆಮೇಲೆ ನೀವು ಇದನ್ನ ಓದ್ರಿ. ನಿನ್ನೆ ಹಾಕಿದ್ದೆ ನಾನು ಟೆಲಿಗ್ರಾಮ್ ಅಲ್ಲಿ. ಓದಿದ್ರಿ? ಎಷ್ಟು ಜನ ಓದಿದಿರಿ? ಓದೋಕೆ ಎಷ್ಟು ಜನ ಟ್ರೈ ಮಾಡಿದಿರಿ ಇದನ್ನ? ಶಿವಾನಂದ್ ಏನ್ ಮಾಡಿದ್ರಿ? ಓದಿದ್ರಿ? ಈ ಆರ್ಟಿಕಲ್ ಓದಿದಿರಿ? ಸರಿ, ಯಾವ್ದ್ರ ಬಗ್ಗೆ ಇದೆ ಇದು? ಹೇಳ್ರಿ, ಯಾವ್ದ್ರ ಬಗ್ಗೆ ಇದೆ? ಏನಿದೆ ಅದರಲ್ಲಿ? ಯಾವ್ದಾದ್ರು ಒಂದು ಪಾಯಿಂಟ್ ಹೇಳ್ರಿ. ವರುಣ್ ಹೇಳ್ರಿ ನೋಡೋಣ. ಹಾ, ವೆರಿ ಗುಡ್, ವೆರಿ ಗುಡ್. ಓಕೆ, ಯಾಕ್ರಿ ಶಿವಾನಂದ? ಕೀರ್ತಿರಾಜ್, ನೀವು ಹೇಳ್ರಿ, ಏನಿತ್ತು? ಓದಿದಿರಿ ಅದನ್ನ? ಓದಿದಿರಿ? ಯಾರು ಓದಿಲ್ಲ? ಯಾಕ್ರಿ ಮುಗಿಯಪ್ಪ? ಬಸವರಾಜ್, ನೀವು ಶಿಫ್ಟ್ ಆಗ್ತಾ ಇದ್ರಿ ನಿನ್ನೆ? ಓದ್ಬೇಕು. ನಾವ್ ಯಾಕೆ ಕೊಟ್ಟಿರ್ತೀವಿ? ನೀವು ನಿನ್ನೆ ಓದ್ಕೊಂಡ್ ಬಂದಿದ್ರೆ ಈಗ ನಾನು ಹೇಳೋದು ಅರ್ಥ ಆಗತ್ತೆ ನಿಮ್ಗೆ. ಆನ್ಲೈನ್ ಅವ್ರು ನೀವ್ ಎಷ್ಟು ಜನ ಓದಿದಿರಿ? ನಿಖಿಲ್ ಅವ್ರು ಓದಿದ್ದಾರೆ. 2 ನಿಮಿಷದಲ್ಲಿ ಓದ್ಬೇಕು ಇದನ್ನ ಆರ್ಟಿಕಲ್. ನಾನೀಗ ಪೂರ್ತಿ ಹೇಳಲ್ಲ, ಅರ್ಧ ಆದ್ರೂ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಯಾವ ತರ ಓದ್ಬೇಕು ಅಂತ. ನೋಡೋಣ. ಕಾಮನ್ ಗೋಲ್ಸ್. ಏನು ಕಾಮನ್ ಗೋಲ್ಸ್ ಅಂತ ಅಂದ್ರೆ? ಗೋಲ್ ಅಂದ್ರೆ ಏನು? ಮೊದಲು ಗುರಿ. ಕಾಮನ್ ಅಂದ್ರೆ ಸಾಮಾನ್ಯ, ಎಲ್ರಿಗೂ ಇರುವಂತ ಗುರಿಗಳ ಬಗ್ಗೆ ಇದೆ ಆರ್ಟಿಕಲ್. ನೋಡೋಣ ಯಾವ್ದ್ರ ಬಗ್ಗೆ ಇದೆ. ಮೋದೀಸ್ ಅಂದ್ರೆ ಮೋದಿಯವರ. ವಿಸಿಟ್ ಅಂತ ಅಂದ್ರೆ ಭೇಟಿ. ರಿಫ್ಲೆಕ್ಟ್ ಅಂತ ಅಂದ್ರೆ ನಮಗ್ ಪ್ರತಿಫಲನವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಾರತದ. ಇಂಡಿಯಾ ಅಂದ್ರೆ ಭಾರತ, ಇಂಡಿಯಾಸ್ ಅಂದ್ರೆ ಭಾರತದ. ಎಫರ್ಟ್ಸ್, ಪ್ರಯತ್ನ. ಟು ಎಂಗೇಜ್ ವಿತ್ ಅದರ್ಸ್ ಆಫ್ ದ ಗ್ಲೋಬಲ್ ಸೌತ್. ಭಾರತ ಏನ್ ಎಫರ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಎಫರ್ಟ್ ಯಾವುದಕ್ಕೆ ಅಂದ್ರೆ ಎಂಗೇಜ್, ಎಲ್ಲರನ್ನ ಎಂಗೇಜ್ ಮಾಡೋದು. ವಿತ್ ಅದರ್ಸ್, ಇನ್ನೊಬ್ಬರ ಜೊತೆ ಎಂಗೇಜ್ ಮಾಡೋದು. ಆಫ್ ದ ಗ್ಲೋಬಲ್ ಸೌತ್. ನಮ್ಮ ಭೂಮಿ ಹೇಗಿದೆ? ದಿಸ್ ಈಸ್ ವರ್ಲ್ಡ್ ಮ್ಯಾಪ್ ಅಂತ ತಗೊಂಡ್ರೆ ಇಲ್ಲಿ ಮೇಲೆ ಅಮೆರಿಕ ಬರುತ್ತೆ, ಇಲ್ಲಿ ಬ್ರೆಜಿಲ್, ಅರ್ಜೆಂಟೀನಾ, ಕೆನಡಾ, ಪೆರು ಎಲ್ಲ ಬರುತ್ತೆ. ಈ ಕಡೆ ಸೌತ್ ಆಫ್ರಿಕಾ ಖಂಡ, ಈ ಕಡೆ ಯುರೋಪ್ ಇಲ್ಲಿದೆ, ಈ ಕಡೆ ಮೇಲೆ ರಷ್ಯಾ, ಈ ಕಡೆ ನಮ್ಮ ಭಾರತ, ಚೀನಾ, ಅವು ಎಲ್ಲ ಬರುತ್ತಲ್ಲ.
ಸೊ ಈ ಕೆಳಗಿನ ದೇಶಗಳನ್ನು ಒಗ್ಗೂಡಿಸಲು ಭಾರತ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಸೌತ್ ಅಂದ್ರೆ ಇನ್ನು ಮುಂದೆ ನೆನಪಿಟ್ಕೊಳ್ಬೇಕು ನೀವು. ಗ್ಲೋಬಲ್ ಸೌತ್ ಅಂದ್ರೆ ಈ ಗ್ಲೋಬ್ ನ ದಕ್ಷಿಣದ ಭಾಗದಲ್ಲಿರುವಂತ ರಾಜ್ಯಗಳ ಬಗ್ಗೆ ಇದೆ ಇದು ಅಂತ ಹೇಳ್ತಾ ಇದ್ದಾರೆ. ಸರಿ, ನೋಡೋಣ. ಆನ್ ಹಿಸ್ ವೇ ಟು ಬ್ರೆಜಿಲ್, ಆನ್ ಹಿಸ್ ವೇ ಟು ಬ್ರೆಜಿಲ್, ಬ್ರೆಜಿಲ್ಗೆ ಹೋಗುವಾಗ, ಆನ್ ಹಿಸ್ ವೇ ಆ ದಾರಿಯಲ್ಲಿ, ಟು ಅಟೆಂಡ್ ಭೇಟಿಯಾಗಲು, ಓಕೆ, ಸೊ ಅಥವಾ ಹಾಜರಾಗಲು, ದ ಆನ್ ಗೋಯಿಂಗ್ ಬ್ರಿಕ್ಸ್ ಸಮ್ಮಿಟ್, ಬ್ರಿಕ್ಸ್ ಸಮ್ಮಿಟ್ ನಡೀತಾ ಇತ್ತು. ಬ್ರಿಕ್ಸ್ ಅಂದ್ರೆ ಅದೊಂದು ಒಕ್ಕೂಟ. ಅದು ಹೋಮ್ವರ್ಕ್ ನಿಮ್ಗೆ ಬರ್ಕೊಡ್ರಿ. ಹೋಮ್ವರ್ಕ್ ಏನಂದ್ರೆ ಬ್ರಿಕ್ಸ್ ಯಾವಾಗ ಆರಂಭ ಆಯ್ತು, ಯಾವ್ಯಾವ ದೇಶಗಳಿದೆ, ಅದರ ಉದ್ದೇಶ ಏನು. ಓಕೆ, ಆ 3 ಅಂಶ. ಬ್ರಿಕ್ಸ್ ಯಾವಾಗ ಆರಂಭ ಆಯ್ತು, ಯಾವ್ಯಾವ ದೇಶಗಳಿವೆ ಅದರಲ್ಲಿ, ಮತ್ತೆ ಅದರ ಉದ್ದೇಶ ಏನಿದೆ, ಈ 3 ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಅದು ಹೋಮ್ವರ್ಕ್ ನ ನೋಡ್ಕೊಡ್ರಿ. ಆಮೇಲೆ ChatGPT ಸರ್ಚ್ ಮಾಡ್ರಿ. ಏನಂತ ಬರೀರಿ, ಬ್ರಿಕ್ಸ್ ಅಂತ ಬರೀರಿ ಇಂಗ್ಲಿಷ್ ನಲ್ಲಿ, BRICS, ಯಾವಾಗ ಆರಂಭವಾಯಿತು, ಕನ್ನಡದಲ್ಲಿ ಟೈಪ್ ಮಾಡ್ರಿ. ಆಮೇಲೆ ಯಾವ ಯಾವ ದೇಶಗಳಿವೆ, ಆಮೇಲೆ ಇದರ ಉದ್ದೇಶ ಏನು. ಇಷ್ಟು 3 ಅಂಶ ಗೊತ್ತಿದ್ರೆ ಸಾಕು ನಮಗೆ ಬ್ರಿಕ್ಸ್ ಬಗ್ಗೆ. ದೆನ್ ಬ್ರಿಕ್ಸ್ ಸಮ್ಮಿಟ್ಗೆ, ಸಮ್ಮಿಟ್ ಅಂದ್ರೆ ಶೃಂಗಸಭೆ ಅಥವಾ ಒಂದು ಮೀಟಿಂಗ್ ಅಂತ ಅನ್ಬೋದು. ದೊಡ್ಡ ದೊಡ್ಡ ವ್ಯಕ್ತಿಗಳ ಮೀಟಿಂಗ್ ಅನ್ನ ಶೃಂಗಸಭೆ, ಸಮ್ಮಿಟ್ ಅಂತ ಕರೀತಾರೆ. ಈಗ ನೀವು ಮೀಟಿಂಗ್ ಮಾಡಿದ್ರೆ ಅದು ಜಸ್ಟ್ ಮೀಟಿಂಗ್. ದೊಡ್ಡ ದೊಡ್ಡ ರಾಷ್ಟ್ರಗಳ ಪ್ರಮುಖರು ಭೇಟಿ ಆದ್ರೆ ಅದನ್ನ ಸಮ್ಮಿಟ್ ಅಂತ ಕರೀತಾರೆ. ನೋಡೋಣ ಏನಿದೆ ಇಲ್ಲಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಮೇಡ್, ನೋಡಿ ಇಲ್ಲಿ ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹ್ಯಾಸ್ ಮೇಡ್ ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್, ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಒಂದಾದ ನಂತರ ಒಂದು, ಬೈಲ್ಯಾಟರಲ್ ಅಂದ್ರೆ ದ್ವಿಪಕ್ಷೀಯ, 2 ದೇಶಗಳು ಸೇರಿ ಮೀಟಿಂಗ್ ಮಾಡಿದ್ರೆ ಅದನ್ನ ಬೈಲ್ಯಾಟರಲ್ ಅಂತ ಕರಿತೀವಿ. ವಿಸಿಟ್ಸ್, ದ್ವಿಪಕ್ಷೀಯ ವಿಸಿಟ್ಸ್ ಟು ಘಾನಾ, ಘಾನಾ ಅನ್ನುವಂತ ದೇಶ ಇದೆ, ಟ್ರಿನಿಡಾಡ್ ಮತ್ತೆ ಟೊಬ್ಯಾಗೊ, ಈ ಅಂಡ್ ಅರ್ಜೆಂಟೀನಾ, ಈ 4 ದೇಶಗಳಿಗೆ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರೆ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಹೋಮ್ವರ್ಕ್ ಏನ್ ನಿಮಗೆ, ಈ 4 ದೇಶಗಳ ಮ್ಯಾಪ್ ನಲ್ಲಿ ಎಲ್ಲೆಲ್ಲಿದೆ ನೋಡ್ಕೊಳ್ಬೇಕು. ಅದು ಹೋಮ್ವರ್ಕ್ ನಿಮಗೆ. ಮತ್ತೆ ಅಂದ್ರೆ ಈ ತರ ನೀವು ಥಿಂಕ್ ಮಾಡ್ಬೇಕು. ಏನ್ ಮಾಡೋದು, ಗೂಗಲ್ ಮ್ಯಾಪ್ ಅಲ್ಲಿ ಹೋಗೋದು, ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ ಹೊಡೆದು ಬಿಡೋದು, ಘಾನಾ ಕಂಟ್ರಿ ಇನ್ ವರ್ಲ್ಡ್ ಮ್ಯಾಪ್ ಅಂತ ಹೊಡೆಯೋದು, ತೋರಿಸುತ್ತೆ ನಿಮಗೆ. ಓಕೆ, ದೆನ್ ಈಚ್ ಸ್ಟಾಪ್, ಈ ಪ್ರತಿಯೊಂದು ಸ್ಟಾಪ್ ಏನಿದೆ ಅಲ್ಲ, ಅದು ವಾಸ್ ವಿತ್ ಅ ವ್ಯೂ ಟು ಎನ್ಹಾನ್ಸಿಂಗ್. ಈಚ್ ಸ್ಟಾಪ್, ಅವ್ರೇನ್ ಪ್ರತಿಯೊಂದ್ ಕಡೆ ಹೋಗಿ ಹೇಳಿದ್ರಲ್ಲ, ವಾಸ್ ವಿತ್ ಅ ವ್ಯೂ, ಅದರಲ್ಲಿ ಒಂದು ದೃಷ್ಟಿಕೋನ ಇತ್ತು. ಏನಂತ ಅಂದ್ರೆ ಟು ಎನ್ಹಾನ್ಸ್, ಎನ್ಹಾನ್ಸ್ ಅಂದ್ರೆ ಏನು, ಹೆಚ್ಚು ಮಾಡೋದು. ಎನ್ಹಾನ್ಸಿಂಗ್ ಬೈಲ್ಯಾಟರಲ್ ಕೋಆಪರೇಷನ್, ಬೈಲ್ಯಾಟರಲ್ ಅಂದ್ರೆ ಏನ್ ಹೇಳಿದೆ ನಾನು ನಿಮಗೆ, ದ್ವಿಪಕ್ಷೀಯ, ಇಬ್ರು ಸೇರ್ಕೊಂಡು. ಕೋಆಪರೇಷನ್ ಅಂತ ಅಂದ್ರೆ ಸಹಕಾರ, ಸಹಕಾರವನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅವರು ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫೀಲ್ಡ್ಸ್, ಇನ್ನು ಯಾವ ಕೆಲವೊಂದು ಆಯಾಮಗಳಲ್ಲಿ, ಫೀಲ್ಡ್ಸ್ ಅಂದ್ರೆ ಏನಂತ ಕರಿತೀವಿ ನಾವು, ಕ್ಷೇತ್ರಗಳಲ್ಲಿ. ವಿಚ್ ಇನ್ಕ್ಲೂಡೆಡ್, ಅದರಲ್ಲಿ ಕೆಲವೊಂದು ಇನ್ಕ್ಲೂಡ್ ಆಗಿದ್ವು. ಸಮ್ ಕಾಮನ್ ಥೀಮ್ಸ್, ಕೆಲವೊಂದು ಕಾಮನ್ ಥೀಮ್ಗಳು ಅದರಲ್ಲಿ ಇದ್ವು. ಆನ್ ಫಾರ್ಮಾಸ್ಯೂಟಿಕಲ್ಸ್, ಫಾರ್ಮಾಸ್ಯೂಟಿಕಲ್ಸ್ ಅಂತ ಅಂದ್ರೆ ಔಷಧಿಗಳು ಅಲ್ವಾ, ಆ ತರ. ಅಂಡ್ ವ್ಯಾಕ್ಸಿನ್ಸ್, ವ್ಯಾಕ್ಸಿನ್ಗಳಿದ್ವು. ಡಿಜಿಟಲ್ ಟೆಕ್ನಾಲಜಿ, ಫುಡ್ ಸೆಕ್ಯೂರಿಟಿ ಅಂಡ್ ಕ್ರಿಟಿಕಲ್ ಮಿನರಲ್ಸ್. ನೋಡಿ ಇವೆಲ್ಲ ಇಂಪಾರ್ಟೆಂಟ್ ಅಂಶಗಳು. ಫಾರ್ಮಾಸ್ಯೂಟಿಕಲ್ಸ್, ಆಮೇಲೆ ಡಿಜಿಟಲ್ ಟೆಕ್ನಾಲಜಿ, ವ್ಯಾಕ್ಸಿನ್ಗಳು, ಮತ್ತೆ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ. ಆಹಾರ ಭದ್ರತೆ ಯಾಕೆ ಬಂದಿದೆ ಇಲ್ಲಿ, ಇವೆಲ್ಲ ಬಡ ದೇಶಗಳು. ನೋಡ್ರಿ, ಪ್ರಧಾನಮಂತ್ರಿಗಳಿಗೆ ಬಹುಮಾನ ಕೊಡ್ತಾ ಇದೆ ಆ ದೇಶಗಳು ಅಲ್ವಾ. ಆ ದೇಶದ ಅಧ್ಯಕ್ಷರ ನೋಡ್ರಿ, ಅವರು ಎಲ್ಲ ಮ್ಯಾಕ್ಸಿಮಮ್ ನಮಗೆ ಆಫ್ರಿಕಾ ಕಂಟ್ರಿಗಳು ಅನ್ಸುತ್ತೆ. ಆಫ್ರಿಕಾ ಕಂಟ್ರಿಗಳು ಏನಿದೆ, ಶ್ರೀಮಂತರು ಬಡವರು, ಅವರು ಬಡ ರಾಷ್ಟ್ರಗಳು ಅಲ್ವಾ. ಸೊ ಅಲ್ಲಿ ಫುಡ್ ಸೆಕ್ಯೂರಿಟಿ ಸಮಸ್ಯೆ ಇದೆ, ಆಹಾರ ಭದ್ರತೆ ಇಲ್ಲ, ಎಲ್ರಿಗೂ ಆಹಾರ ಸಿಗಲ್ಲ ಅಲ್ಲಿ. ನಮ್ ದೇಶದಲ್ಲೂ ಕೂಡ ಮೊದಲು ಹಸಿರು ಕ್ರಾಂತಿ ಯಾವಾಗ ಆಯ್ತು, ವೆನ್ ಗ್ರೀನ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಇಂಡಿಯಾ, 1960s 1970s ಆ ಟೈಮ್ ಅಲ್ವಾ. ಬಿಫೋರ್ ದಟ್ ಇನ್ ಇಂಡಿಯಾ ಆಲ್ಸೋ ಪೀಪಲ್ ವರ್ ಅನೇಬಲ್ ಟು ಹ್ಯಾವ್ ಫುಡ್ ಎವ್ರಿ ಡೇ, ಪ್ರತಿದಿನ ಊಟಕ್ಕೂ ಕೂಡ ಗತಿ ಇರಲಿಲ್ಲ ನಮ್ಮ ದೇಶದಲ್ಲಿ. ಓಕೆ, ಬಟ್ ಈ ಹಸಿರು ಕ್ರಾಂತಿ ಏನಾಯ್ತು ನೋಡ್ರಿ, ಅವಾಗ ಏನ್ ಮಾಡಿದ್ರು, ಹಸಿರು ಕ್ರಾಂತಿಯಲ್ಲಿ ಯಾಕೆ ಆಹಾರ ಸುರಕ್ಷತೆ ಜಾಸ್ತಿ ಆಯ್ತು, ಹೈ ಈಲ್ಡಿಂಗ್ ಸೀಡ್ಸ್ ಅಲ್ವಾ, ಹೈ ಈಲ್ಡಿಂಗ್, ಜಾಸ್ತಿ ಉತ್ಪನ್ನ ಕೊಡುವಂತ ಬೀಜಗಳನ್ನ ಕಂಡು ಹಿಡಿತು ನಮ್ಮ ಸೈನ್ಸ್, ಭಾರತದ ವಿಜ್ಞಾನ ಕಂಡು ಹಿಡಿದ್ರಿಂದ ಬಹಳ ಜನರಿಗೆ ಏನ್ ಸಿಕ್ತು, ಆಹಾರ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ದೆನ್ ಇನ್ ಅಕ್ರಾ, ಅಕ್ರಾ ಅನ್ನುವಂತ ಸಿಟಿಯಲ್ಲಿ ಇಂಡಿಯಾ ಘಾನಾ ಟೈಸ್, ಟೈಸ್ ಅಂದ್ರೆ ಒಪ್ಪಂದಗಳು ಅಂತ, ವರ್ ಅಪ್ಗ್ರೇಡೆಡ್, ಅಪ್ಗ್ರೇಡ್ ಮಾಡಲಾಗಿದೆ ಇಬ್ಬರ ಒಪ್ಪಂದವನ್ನ, ಟು ಅ ಕಾಂಪ್ರಹೆನ್ಸಿವ್ ಪಾರ್ಟ್ನರ್ಶಿಪ್, ಸಮಗ್ರ ಪಾಲುದಾರಿಕೆ ಅನ್ನುವಂತ ಒಂದು ಒಪ್ಪಂದದ ಅಪ್ಗ್ರೇಡೇಷನ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಅಂದ್ರೆ ಹೇಗಿರುತ್ತೆ, ಈಗ ನೀವೇ ಹೇಳ್ರಿ, ಭಾರತ
ಬಾಂಗ್ಲಾದೇಶ, ಭಾರತ ಪಾಕಿಸ್ತಾನ, ಭಾರತ ಚೀನಾ, ಭಾರತ ಅಮೆರಿಕ, ಎಲ್ಲಾ ದೇಶಗಳ ಜೊತೆ ನಮ್ಮದು ಸೇಮ್ ಅಡ್ಜಸ್ಟ್ಮೆಂಟ್ ಇರುತ್ತಾ, ಹೊಂದಾಣಿಕೆ ಇರುತ್ತಾ? ಇಲ್ಲ, ಆಯಾ ದೇಶಕ್ಕೆ ತಕ್ಕ ಹಾಗೆ ಇರುತ್ತಲ್ವಾ. ಸೊ ಇಲ್ಲೂ ಕೂಡ ಒಂದು ದೇಶದ ಜೊತೆಗೆ ನಾವು ಆತ್ಮೀಯರಾದ ಹಾಗೆ ಅದರ ರೂಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಇದೊಂದು ಕಾಂಪ್ರಹೆನ್ಸಿವ್ ಪಾರ್ಟ್ನರ್ಶಿಪ್ ಅನ್ನುವಂತ ಸ್ಥಾನಮಾನವನ್ನ ಭಾರತ ಮತ್ತು ಘಾನಾ ಇಬ್ರು ಕೂಡ ಮಾಡ್ಕೊಂಡಿದ್ದಾರೆ ಈಗ ಅಂತ ಹೇಳ್ತಾ ಇದ್ದಾರೆ. ದೆನ್ ವಿತ್ ಡಿಸ್ಕಷನ್ಸ್ ಆನ್ ಹೆಲ್ಪಿಂಗ್ ಘಾನಾ ಬಿಕಮ್ ಅ ವ್ಯಾಕ್ಸಿನ್ ಹಬ್ ಫಾರ್ ವೆಸ್ಟ್ ಆಫ್ರಿಕಾ. ಆಫ್ರಿಕಾದ ವೆಸ್ಟ್ ಭಾಗದಲ್ಲಿದೆ ಘಾನಾ. ಓಕೆ, ಇದು ಆಫ್ರಿಕಾ ಖಂಡ ಅಂತ ತಗೊಂಡ್ರೆ ಘಾನಾ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡೋರಿದ್ದಾರೆ ಇದನ್ನ ವ್ಯಾಕ್ಸಿನ್ ಹಬ್ ಅಂತ ಅಂದ್ರೆ ಅದೇ ಜಾಸ್ತಿ ಸಿಗುವಂತದ್ದು, ಅದನ್ನ ಉತ್ಪಾದನೆ ಮಾಡುವಂತ ಕೇಂದ್ರ ಸ್ಥಾನವನ್ನಾಗಿ ಮಾಡಲು ಭಾರತ ಏನ್ ಮಾಡೋದಿದೆ, ಹೆಲ್ಪ್ ಮಾಡೋದಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಮೇಲೆ ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಪೋರ್ಟ್ ಆಫ್ ಸ್ಪೇನ್ ನ ಪೋರ್ಟ್ ಅಲ್ಲಿ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಇದೆ ಅಲ್ಲಿ. ದೇರ್ ವಾಸ್ ಅ ಮೇಜರ್ MOU, ಒಂದು ಮೇಜರ್ MOU ಗೆ ಸಹಿ ಹಾಕಲಾಗಿದೆ. MOU ಅಂತ ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಕನ್ನಡದಲ್ಲಿ ತಿಳುವಳಿಕೆ ಒಪ್ಪಂದ. ಎರಡು ದೇಶಗಳು ಸೇರ್ಕೊಂಡು ಒಂದು ಸಹಿ ಮಾಡ್ತಾರೆ, ಅದನ್ನ MOU ಅಂತ ಕರೀತಾರೆ. ಅದನ್ನ ಆನ್ ಯಾವ್ದ್ರ ಮೇಲೆ ಸಹಿ ಮಾಡಿದ್ದಾರೆ, ಇಂಡಿಯನ್ ಫಾರ್ಮಾಕೋಪಿಯಾ ಅನ್ನುವಂತ ಒಂದು MOU ಮೇಲೆ ಸಹಿ ಮಾಡಿದ್ದಾರೆ. ಯಾರ್ಯಾರು? ಭಾರತ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಈ ದೇಶಗಳು ಸಹಿ ಮಾಡಿವೆ. ಟು ಇಂಪ್ರೂವ್, ಯಾಕೆ ಮಾಡಿದ್ದಾರೆ ಅದನ್ನ? ಟು ಇಂಪ್ರೂವ್ ಆಕ್ಸೆಸ್ ಟು ಕ್ವಾಲಿಟಿ ಅಂಡ್ ಅಫೋರ್ಡೆಬಲ್ ಜೆನೆರಿಕ್ ಮೆಡಿಸಿನ್ಸ್ ಫ್ರಾಮ್ ಇಂಡಿಯಾ. ಭಾರತದಿಂದ ಅಲ್ಲಿ ಜೆನೆರಿಕ್ ಮೆಡಿಸಿನ್ಸ್ ಅನ್ನ ಕಳಿಸೋರಿದ್ದಾರೆ ಭಾರತದವರು. ಓಕೆ, ಅದಕ್ಕೆ ಆ ಒಂದು ಸಹಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ನೀವು ಓದ್ಬೇಕು ಪ್ರತಿದಿನ, ಅದನ್ನ ಓಡ್ದು ಓದ್ಬೇಕು. ನಾನು ಪ್ರತಿದಿನ 1 ಗಂಟೆ ಅರ್ಧ ಗಂಟೆ ಇದನ್ನ ಹೇಳಲ್ಲ, ಯಾಕಂದ್ರೆ ಎಕ್ಸಾಮ್ ನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಮಾತ್ರ ಬರುತ್ತದು. ಈ ಪೂರ್ತಿ ಆರ್ಟಿಕಲ್ ಅನ್ನ ಓದಿ ಅರ್ಥ ಮಾಡ್ಕೊಳ್ರಿ. ಓಕೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಇಷ್ಟು ಪ್ರತಿದಿನ ನೀವು ನೋಡಿ. ಈಗ ನಾನೇನ್ ಹೇಳಿದೀನಿ ನಿಮಗೆ, ಹಿಂದೂ ನ್ಯೂಸ್ ಪೇಪರ್ ಓದಿ ಅಂತ ಹೇಳಿದೀನಿ. ನೀವು ಬಿಗಿನರ್ಸ್ ಇದೀರಿ ಅನ್ಕೋಣ, ಫುಲ್ ಒಂದು ಆರ್ಟಿಕಲ್ ಓದೋಕೆ ತುಂಬಾ ಪ್ರೆಷರ್ ಆಗ್ತಾ ಇದೆ ಅಂದ್ರೆ, ಈಗ ನಾನು ಟೀಚ್ ಮಾಡ್ದಲ್ಲ ಇಷ್ಟೇ ಮಾಡ್ಕೊಳ್ರಿ. ಡೈಲಿ ಒಂದು 15 ನಿಮಿಷ ಕೊಡ್ರಿ. 15 ನಿಮಿಷದಲ್ಲಿ ನೀವು 5 ಸಾಲು ಓದಿದ್ರು ಒಂದು ಸಾಲ್ ಬಿಡಬೇಡ್ರಿ, ಒಂದು ವರ್ಡ್ ಬಿಡಬೇಡ್ರಿ. ಎಲ್ಲಾ ಪದದ ಅರ್ಥ ತಿಳ್ಕೊಳ್ರಿ. ಒಂದು 3 ತಿಂಗಳು ಕಷ್ಟ ಆಗತ್ತೆ. ಬರ್ತಾ ಒಂದೊಂದು ಆರ್ಟಿಕಲ್ ಓದೋಕ್ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಅದನ್ನ ಒಡ್ದು ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡ್ಬೇಕು. ಆಮೇಲೆ ಇಲ್ಲಿ ಓದಿರ್ತೀರಿ ಹಿಂದೂ ನ್ಯೂಸ್ ಪೇಪರ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಓದ್ತೀರಿ, ಪ್ರಜಾವಾಣಿಯಲ್ಲಿ ಪೂರ್ತಿ ಓದ್ತೀರಿ. ಆಗ ಲಿಂಕ್ ಮಾಡಬೇಕು, ನಾನು ಹಿಂದೂನಲ್ಲಿ ಓದಿದ್ದೆ ಇಲ್ಲಿ ಓದಿರೋದಕ್ಕೂ ಕರೆಕ್ಟ್ ಆಗಿದೆಯಾ? ಅಲ್ಲೂ ಇದೇ ತರ ಇರುತ್ತೆ, ಇದೇ ವರ್ಡ್ಸ್ ಇರಲ್ಲ, ಬಟ್ ಬೇರೆ ಇರುತ್ತೆ, ಸ್ಟೋರಿ ಅದೇ ಇರುತ್ತೆ. ಆಗ ನಿಮ್ಗೆ ಕ್ಲಾರಿಟಿ ಸಿಗೋಕ್ ಸ್ಟಾರ್ಟ್ ಆಗುತ್ತೆ. ನೀವು ಈ ತರ 1 ವರ್ಷ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ UPSC ಪ್ರಿಲಿಮ್ಸ್ ಈಸಿ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಅವ್ರೇನ್ ಕೇಳ್ತಾರೆ ಪ್ರಶ್ನೆಗಳನ್ನ, ಉದಾಹರಣೆಗೆ ಇಲ್ಲಿ ದೇಶಗಳ ಹೆಸರು ಬಂದಿದೆ, ಈ ದೇಶಗಳು ಎಲ್ಲೆಲ್ಲಿವೆ ಅಂತ ಕೇಳಬಹುದು ಅಲ್ವಾ? ಆ ದೇಶದ ರಾಜಧಾನಿಗಳ ಬಗ್ಗೆ. ಆ ಸಿಟಿ ಬಂತು ನೋಡ್ರಿ, ಯಾವ್ದೋ ಒಂದು ಅಕ್ರಾ ಅನ್ನುವಂತ ಸಿಟಿ ಇತ್ತಲ್ಲ, ಎಲ್ಲೋ ಇತ್ತದು. ಇಲ್ಲಿ ನೋಡ್ರಿ, ಅಕ್ರಾ ಸಿಟಿ ಅವ್ರು ಹೊಂದಿಸಿ ಬರೆಯರಲ್ಲಿ ಕೊಡ್ತಾರ ಅವರು, ನಾವು ನೋಡಿರೋದಿಲ್ಲ ಅದನ್ನ ಅಲ್ವಾ? ಹಾಗಾಗಿ ಈಗ ಯಾರು ಫ್ರೆಶರ್ಸ್ ಇದೀರಿ, ಯಾರು ಈ ವರ್ಷ ನೀವು ಕೋಚಿಂಗ್ ತಗೊಳ್ತಾ ಇದೀರಿ, ಈಗ ಫ್ರೆಶ್ ಆಗಿ ಜಾಯ್ನ್ ಆಗಿದ್ದೀರಿ, ಪ್ರತಿದಿನ ಒಂದು 10 ರಿಂದ 15 ಸಾಲ ಮಾಡ್ತಾ ಹೋಗಿ. ಯಾರು ಬಹಳ ದಿನ ಆಯ್ತು, ಈಗ ವಿನಾಯಕ್ ನೀವಾಗಿರ್ಬೋದು, ಗಿರಿಜಾ, ನೀವೆಲ್ಲ ಏನ್ ಮಾಡ್ಬೇಕು, ಇವರು ವಿಜಯ್ ಕುಮಾರ್, ನೀವು ಯಾರು ಹೋದ ವರ್ಷದಿಂದ ಇದೀರಲ್ಲ, ನೀವು ಒಂದೊಂದು ಫುಲ್ ಆರ್ಟಿಕಲ್ ಓದೋಕ್ ಟ್ರೈ ಮಾಡ್ಬೇಕು. ಅಂದಾಗ ಬರ್ತಾ ಬರುತ್ತದೆ, ನಿಮಗೆ ಏನೂ ಕಷ್ಟ ಆಗಲ್ಲ. ಓಕೆ, ನೆಕ್ಸ್ಟ್ ಈಗ ನಾವು ವಿಷನ್ ಮ್ಯಾಗಝಿನ್ ಬರೋಣ. ನಾವು ಮೊದಲು ಯಾರು ಹೊಸದಾಗಿ ಕೇಳ್ತಾ ಇದ್ರಿ ಕ್ಲಾಸ್ ನೋಡಿ, ನಾವು UPSCಗೆ ಯಾವ್ಯಾವ ಮಟೀರಿಯಲ್ ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ, ಒಂದು ಸ್ಟ್ಯಾಟಿಕ್ ನೋಟ್ಸ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇರುತ್ತೆ. ಯಾವ್ದಾದ್ರು ಸಂಸ್ಥೆ ತಗೊಂಡ್ರು ಕೂಡ ಸೇಮ್ ಟು ಸೇಮ್ ಇರುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಚಂಪಾರಣ ಸತ್ಯಾಗ್ರಹ ಅಲ್ಲೂ ಏನ್ ಮಾಡಿರ್ತಾರೆ, ನಮ್ಮ ನೋಟ್ಸ್ ಅಲ್ಲೂ ಕೂಡ ಅದನ್ನೇ ಮಾಡಿರ್ತಾರೆ. ನಮ್ಮ ನೋಟ್ಸ್ ಪಾಂಜನ್ಯ IAS ಇಲ್ಲಿ ವಿಶೇಷವಾಗಿ ಮಾಡೋಣ ಅಂತ ಗಾಂಧೀಜಿ ಏನ್ ಮಾಡೋಕ್ ಬರಲ್ಲ ಅಲ್ವಾ? ಆ ತರ ಎಲ್ಲಾ ನೋಟ್ಸ್ ಸಿಮಿಲರ್ ಇರುತ್ತೆ. ಸ್ಟ್ಯಾಟಿಕ್ಗೆ ಬುಕ್ಸ್ ನೋಟ್ಸ್ ಕೊಟ್ಟಿರ್ತೀವಿ ನಿಮಗೆ, ಅದಾಯ್ತು. ಇನ್ನೇನ್ ಮಾಡ್ತೀವಿ, ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕು ನೀವು, ಪ್ರಜಾವಾಣಿ ಪ್ಲಸ್ ದ ಹಿಂದೂ. ಓಕೆ, ಅದಾದ್ಮೇಲೆ ಕರೆಂಟ್ ಅಫೇರ್ಸ್ಗೆ ಒಂದು ಮಂತ್ಲಿ ಮ್ಯಾಗಝಿನ್, ಇದಾದ್ಮೇಲೆ PYQಗೆ ಒಂದು ಬುಕ್, ಇಷ್ಟೇ, ಮತ್ತೇನಿಲ್ಲ. ಪ್ಲಸ್ ನಿಮ್ ಎಕ್ಸ್ಟ್ರಾ ನಾಲೆಜ್ಗೆ ಡೈಲಿ ಒಂದು 5 ರಿಂದ 10 ಪುಟ ಎಕ್ಸ್ಟ್ರಾ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯೋದ್ರಿಂದ ಇಂಗ್ಲಿಷ್ ಬುಕ್ಸ್ ಓದ್ರಿ, ಕನ್ನಡ ಮೀಡಿಯಂನವ್ರು ಕನ್ನಡ ಬುಕ್ಸ್ ಓದ್ರಿ. ಅಂದ್ರೆ ನಿಮ್ ಶಬ್ದ ಜ್ಞಾನ ಜಾಸ್ತಿ ಆಗ್ಬೇಕು. ನೀವು IAS ಆಗ್ಬೇಕು ಅಂದ್ರೆ ನಿಮ್ ಬರವಣಿಗೆ ತುಂಬಾ ಸ್ಟ್ರಾಂಗ್ ಇರಬೇಕು. ಈಗ ನಾನು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ, ನಿಜ ಹೇಳ್ತೀನಿ ನಿಮ್ಗೆ ತಲೆ ತಿರುಗುತ್ತೆ. ಟೀಚ್ ಮಾಡೋದು ತುಂಬಾ ಈಸಿ, ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ಎಕ್ಸಾಂಪಲ್ಸ್.
ಇಲ್ಲಿ ನೋಡಿ, ಈ ವಾಕ್ಯ ಓದ್ರಿ. ಇದು ಮುಖ್ಯವಾಗಿ ಸ್ಥಳೀಯ ವಿದ್ಯಮಾನವಾಗಿದ್ದು, ಮುಖ್ಯವಾಗಿ ನಗರದೊಳಗೆ ಕೆಲವು ಭಾಗಗಳು ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಹೆಚ್ಚಿನ ಶಾಖವನ್ನು ಪಡೆಯುತ್ತವೆ. ಇದು ಕಾಂಕ್ರೀಟಿನಿಂದ ನಿರ್ಮಿಸುವ ರಸ್ತೆ ಕಟ್ಟಡಗಳು, ಇದರಿಂದ ಶಾಖವು ಹೆಚ್ಚಾಗುತ್ತವೆ. ಈ ತರ ಓದಿದಾಗ ಇವ್ಯಾಲ್ಯೂಯೇಟರ್ ಏನಂತ ಮಾರ್ಕ್ಸ್ ಕೊಡ್ಬೇಕು ಹೇಳ್ರಿ? ವಾಕ್ಯಗಳು ಸರಿಯಾಗಿದೆಯಾ ಅದು ಕನ್ನಡದಲ್ಲಿ? ಅದ್ರಲ್ಲಿ ಅವ್ರಿಗೆ ನಾಲೆಜ್ ಇದೆ, ಅವ್ರ ತಲೆಯಲ್ಲಿ ಏನ್ ಹೇಳ್ಬೇಕಂತ ಬಯಸ್ತಾ ಇದಾರೆ ಅವ್ರಿಗೆ ಗೊತ್ತಿದೆ, ಬಟ್ ಅದನ್ನ ಹೇಳೋಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಓದಿಲ್ಲ ಜಾಸ್ತಿ, ಕನ್ನಡ ಪದಗಳು ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಹೆಚ್ಚಿದ ತಾಪಮಾನವು ಮೆಗ್ನೀಸಿಯಂ ಇತರೆ ಖನಿಜಗಳು ಕಡಿಮೆ ಆಗುವುದರಿಂದ ಇದು ಹವಳದ ಜೀವಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ನೋಡಿ, ಹೆಚ್ಚಿದ ತಾಪಮಾನವು ಮೆಗ್ನೀಸಿಯಂ ಇತರೆ ಖನಿಜಗಳು ಕಡಿಮೆ ಆಗುವುದರಿಂದ. ವಾಕ್ಯ ನೋಡ್ರಿ, ಇದು ಏನಾಗಬೇಕದು? ಮ್ಯಾಗ್ನೀಸಿಯಂ ಮತ್ತು ಇತರೆ ಖನಿಜಾಂಶಗಳು ಕಡಿಮೆ ಆಗುವುದರಿಂದ ಮತ್ತು ತಾಪಮಾನವು ಹೆಚ್ಚಾಗುವುದರಿಂದ ಹವಳದ ಜೀವಿಗಳ ಮೇಲೆ ಪರಿಣಾಮ ಉಂಟಾಗುತ್ತದೆ. ಹಂಗ ಬರಿಬೇಕದನ್ನು. ಇದನ್ನೆಲ್ಲ ನಾವು ತಿತ್ತ ಕೂತ್ಕೊಳ್ಳೋದ್ರೆ ಹೆಂಗ್ ಹೇಳ್ರಿ? ನಾನು ನಿಜಕ್ಕೂ ಯಾಕೆ ಆನ್ಸರ್ ರೈಟಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಅನಿಸ್ತಾ ಇದೆ. ಬಟ್ ಕೆಲವೊಬ್ರು ತುಂಬಾ ಚೆನ್ನಾಗಿ ಬರಿತಾ ಇದಾರೆ. ಆಮೇಲೆ ಇಲ್ಲಿ ನೋಡ್ರಿ, ಹೆಚ್ಚು ಉಷ್ಣಾಂಶ ಮತ್ತು ವಿಕಿರಣ ಒತ್ತಡಗಳ ಝೋಝ್ಯಾಂಥಲ್ಯಲ್ಲಿನ ಕಿಣ್ವಗಳು ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯನ್ನು ದುರ್ಬಲಗೊಳಿಸುತ್ತವೆ. ಇದರಿಂದ ಬಿಳಿಯಾಗುವಿಕೆಗೆ ಹೆಚ್ಚಾಗುತ್ತದೆ. ಬಿಳಿಯಾಗುವಿಕೆಗೆ ಹೆಚ್ಚಾಗುತ್ತದೆ ಅಂತ ಅಂದ್ರೆ ಏನ್ ಹೇಳ್ರಿ? ಬಿಳಿ ಆಗುವಿಕೆ, ಬಿಳುಪು ಬಣ್ಣ ಬರುತ್ತದೆ ಅಂತ ಹೇಳ್ಬೋದು, ಅಥವಾ ಬಿಳಿ ಆಗುವಿಕೆ ಹೆಚ್ಚಾಗುತ್ತದೆ. ಇದು ಗೆ ಯಾಕೆ ಇಲ್ಲಿ? ಸೊ ಹೀಗೆ ಬರವಣಿಗೆ ಕೌಶಲ್ಯ ವೃದ್ಧಿ ಆಗ್ಬೇಕು ಅಂತಂದ್ರೆ ಪ್ರಯತ್ನ ಬಹಳ ಬೇಕು ನೋಡಿ, ಸರಿನಾ? ಓಕೆ, ಈಗ ನಾವು ವಿಷನ್ ಮ್ಯಾಗಝಿನ್, ಒಂದು ಮಂತ್ಲಿ ಮ್ಯಾಗಝಿನ್ ಫಾಲೋ ಮಾಡ್ತೀವಿ. ಯಾಕೆ ಇದೇ ಮ್ಯಾಗಝಿನ್ ಅಂತ ಅಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಇದನ್ನೇ ಓದ್ತಾರೆ ಮತ್ತು ತುಂಬಾ ನೀಟಾಗಿ ಕೊಡ್ತಾರೆ ಇವರು. ಹಾಗಾಗಿ ಇದನ್ನ ಫಾಲೋ ಮಾಡ್ತೀವಿ. ಇದು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಅಂದ್ರೆ ಅವ್ರದ್ದು ವೆಬ್ಸೈಟ್ ಇದೆ, ವಿಷನ್ IAS ಮಂತ್ಲಿ ಮ್ಯಾಗಝಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಬಹುದು, ಫ್ರೀ ಆಗಿ ಸಿಗುತ್ತೆ. ಅದರಲ್ಲಿ ಹಲವಾರು ವಿಭಾಗ ಬರುತ್ತೆ. ಒಂದನೇದು ಪಾಲಿಟಿ ಅಂತ ಇರುತ್ತೆ, ಎರಡನೇದು ಏನಿರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಮೂರನೇದು ಎಕನಾಮಿ ಅಂತ ಇರುತ್ತೆ, ನಾಲ್ಕನೇದು ಸೆಕ್ಯೂರಿಟಿ ಅಂತ ಇರುತ್ತೆ, ಐದನೇದು ಎನ್ವೈರ್ಮೆಂಟ್ ಇರುತ್ತೆ, ಆರನೇದು ಸೋಷಿಯಲ್ ಇಶ್ಯೂಸ್ ಇರುತ್ತೆ, ಏಳನೇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಎಂಟನೇದು ಆರ್ಟ್ ಅಂಡ್ ಕಲ್ಚರ್ ಇರುತ್ತೆ, ಒಂಬತ್ತನೇದು ಎಥಿಕ್ಸ್ ಇರುತ್ತೆ, ಹತ್ತನೇದು ಸ್ಕೀಮ್ಸ್ ಇನ್ ನ್ಯೂಸ್ ಅಂತ ಇರುತ್ತೆ, ಹನ್ನೊಂದನೇದು ಪ್ಲೇಸಸ್ ಇನ್ ನ್ಯೂಸ್ ಅಂತ ಇರುತ್ತೆ, ಹನ್ನೆರಡನೇದು ಪರ್ಸನಾಲಿಟೀಸ್ ಇನ್ ನ್ಯೂಸ್ ಅಂತ ಇರುತ್ತೆ. ನೋಡ್ರಿ, ಈ ತರ ಇವು ಚಾಪ್ಟರ್ಗಳು ಪ್ರತಿ ತಿಂಗಳು ಸೇಮ್ ಟು ಸೇಮ್ ಇರುತ್ತೆ. ಅಲ್ಲಿ ಕೆಲವೊಂದು ಕಂಟೆಂಟ್ ಇರುತ್ತೆ, ಕೆಲವೊಂದು ಕಂಟೆಂಟ್ ಇರಲ್ಲ. ಈ ತರ ನೆನಪಿರ್ಬೇಕು ನಿಮ್ಗೆ. ಇದರಲ್ಲಿ ಈಗ ನಾವು ಮಾರ್ಚ್ ತಿಂಗಳು ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಕನಾಮಿ ಮುಗಿಸಿದೀವಿ. ಈಗ ನಾವು ಸೆಕ್ಯೂರಿಟಿಯಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. ಓಕೆ, ಸೊ ಸೆಕ್ಯೂರಿಟಿ, ಎನ್ವೈರ್ಮೆಂಟ್, ಈ ತರ ಒಂದೊಂದು ಮುಗಿಸ್ಕೊಳ್ತಾ ಹೋಗೋಣ. ಸರಿ, ಸೆಕ್ಯೂರಿಟಿನಲ್ಲಿ ಏನಿದೆ ನೋಡೋಣ. ತುಂಬಾ ಈಸಿ ಇರುತ್ತೆ ಕರೆಂಟ್ ಅಫೇರ್ಸ್, ಆರಾಮಾಗಿ ಅರ್ಥ ಮಾಡ್ಕೊಳ್ಳೋದು. ಇದೇ ನೋಟ್ಸ್ ಅನ್ನ ರಿವಿಷನ್ ಮಾಡ್ಕೊಳ್ಳೋದು, ಏನು ಹ್ಯಾಂಡ್ ರಿಟನ್ ಮಾಡೋ ಹಾಗೆಲ್ಲ ಏನಿಲ್ಲ. ಇದೇ ನೋಟ್ಸ್ 10 ಸಾರಿ ರಿವಿಷನ್ ಆಗೋತಲ್ಲ ನೀವು ರಿವೈಸ್ ಮಾಡ್ಬೇಕು. ನೋಡಿ, ಮೊದ್ಲೇನ್ ನೋಡೋಣ. ಸೆಕ್ಯೂರಿಟಿ, ರೋಲ್ ಆಫ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ನ್ಯಾಷನಲ್ ಸೆಕ್ಯೂರಿಟಿ. ನೋಡಿ, ಹೆಡ್ಡಿಂಗ್ ಏನಿದೆ, ಇದು ಟಾಪಿಕ್ ಚಾಪ್ಟರ್ ಸೆಕ್ಯೂರಿಟಿ ಬಗ್ಗೆ. ಅದರಲ್ಲಿ ಏನ್ ಕೊಡ್ತಾ ಇದಾರೆ ಅವರು? ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಯಾವ ತರ ಯೂಸ್ ಮಾಡ್ಕೊಂಡು ಕ್ವಾಂಟಮ್ ಕಂಪ್ಯೂಟಿಂಗ್. ಕಂಪ್ಯೂಟಿಂಗಿಗೂ ಕ್ವಾಂಟಮ್ ಕಂಪ್ಯೂಟಿಂಗಿಗೂ ವ್ಯತ್ಯಾಸ ಏನು? ಹೋಮ್ವರ್ಕ್ ಬರ್ಕೊಡ್ರಿ, ಅದನ್ನ ಅಲ್ಲಿ ಇಲ್ಲೇ ಬರ್ಕೊಡ್ರಿ. ಏನಂತ ಅಂದ್ರೆ ಈ ತರ ಶಾರ್ಟ್ ಆಗಿ, ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಕಂಪ್ಯೂಟಿಂಗ್ ವರ್ಸಸ್ ಕ್ವಾಂಟಮ್ ಕಂಪ್ಯೂಟಿಂಗ್. ಚಾಟ್ GPT ಸರ್ಚ್ ಮಾಡ್ಕೊಡ್ರಿ, ಕನ್ನಡದಲ್ಲೇ ನೋಡ್ಕೊಡ್ರಿ. ಬೇಕಾದ್ರೆ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂತ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಸ್ವಲ್ಪ ಪವರ್ಫುಲ್, ಜಾಸ್ತಿ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ, ಅಷ್ಟು ಗೊತ್ತಿರಲಿ. ಸರಿ, ನೋಡೋಣ ಏನ್ ಬಂದಿದೆ ಸುದ್ದಿಯಲ್ಲಿ ಅಂತ. ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಿ ನೋಡಿ, ಈಗ ಏನ್ ನಡೀತಾ ಹೋಗುತ್ತಲ್ಲ ಇದನ್ನಷ್ಟೇ ಮಾಡ್ತಾ ಹೋಗಿ ಸಿನ್ಸಿಯರ್ ಆಗಿ. ಹಳೆದೆಲ್ಲ ಬಿಟ್ಬಿಡ್ರಿ, ಈಗ ನಡೆಯುತ್ತಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದು. ಫಸ್ಟ್ ಏನಾಗಿದೆ, ವೈ ಇಟ್ ಈಸ್ ಇನ್ ನ್ಯೂಸ್, ಇದು ತುಂಬಾ ಮುಖ್ಯ, ಇದು ಗೊತ್ತಿರಬೇಕು ನಿಮ್ಗೆ. ಇದೆಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಫಸ್ಟ್ ಲೈನ್ ಈ ತರ ಬರೀ ಅನುಕೂಲ ಆಗುತ್ತೆ ನಿಮ್ಗೆ. ರೀಸೆಂಟ್ಲಿ ನೀತಿ ಆಯೋಗ್ಸ್ ಫ್ರಂಟೈರ್ ಟೆಕ್ ಹಬ್, ಇತ್ತೀಚೆಗೆ ನೀತಿ ಆಯೋಗದ ಫ್ರಂಟೈರ್ ಟೆಕ್ ಹಬ್ ಅವರು ಏನ್ ಮಾಡಿದ್ದಾರೆ, ರಿಲೀಸ್ಡ್ ಸ್ಟ್ರಾಟಜಿಕ್ ಪೇಪರ್, ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ್ದ್ರ ಮೇಲೆ? ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾಷನಲ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ಸ್ ಅಂಡ್ ಸ್ಟ್ರಾಟಜಿಕ್ ಪ್ರಿಪೇರ್ಡ್ನೆಸ್.
ಕ್ವಾಂಟಮ್ ಕಂಪ್ಯೂಟಿಂಗ್ ನಿಂದ ನ್ಯಾಷನಲ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ಸ್, ರಾಷ್ಟ್ರೀಯ ಭದ್ರತೆ ಮೇಲೆ ಆಗುವಂತಹ ಪರಿಣಾಮಗಳು ಮತ್ತು ಸ್ಟ್ರಾಟಜಿಕ್ ಪ್ರಿಪೇರ್ಡ್ನೆಸ್. ಸ್ಟ್ರಾಟಜಿಕ್ ಅಂತ ಅಂದ್ರೆ ರಣತಾಂತ್ರಿಕ ಅಥವಾ ವ್ಯೂಹಾತ್ಮಕ. ಪ್ರಿಪೇರ್ಡ್ನೆಸ್ ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಯೂಸ್ ಮಾಡಿಕೊಂಡು ನಾವು ಅದರಿಂದ ಆಗುವಂತ ಪರಿಣಾಮಗಳೇನು ಮತ್ತೆ ಅದನ್ನ ನಾವು ಯಾವ ತರ ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸರಿ. ಹೌ ಕ್ವಾಂಟಮ್ ಕಂಪ್ಯೂಟಿಂಗ್ ಈಸ್ ರೀಶೇಪಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ ಪ್ಯಾರಾಡೈಮ್. ಈ ಭಾರತ ದೇಶದ ಅಥವಾ ಯಾವ್ದಾದ್ರು ಒಂದು ದೇಶದ ಭದ್ರತೆಯನ್ನ, ಸುರಕ್ಷತೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈಗ ನಿಮ್ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರ್ತೀರಿ, ಯಾರೋ ಒಬ್ಬ ಹ್ಯಾಕ್ ಮಾಡ್ತಾನೆ, ನಿಮ್ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ರೆ ಗತಿ ಏನ್ ನಿಮ್ದು ಅಲ್ವಾ. ಆಮೇಲೆ ನಮ್ ದೇಶದ ನ್ಯೂಕ್ಲಿಯರ್ ಅಣುಸ್ಥಾವರಗಳಿವೆ, ಅಲ್ಲಿ ಯಾರೋ ಒಬ್ಬ ಬಂದು ಬಾಂಬ್ ಹಾಕಿ ಬಿಡ್ತಾನೆ, ಆಗ ನಮ್ ದೇಶದ ಗತಿ ಏನಾಗಬೇಕು, ಅದನ್ನೆಲ್ಲ ಸುರಕ್ಷತೆಯಿಂದ ಕಾಯ್ದುಕೊಳ್ಬೇಕಲ್ವಾ ನಾವು. ಸೊ ಅಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನ ಹೇಗೆ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ನಮಗೆ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಫ್ರಂಟೈರ್ ಟೆಕ್ನಾಲಜಿ ಅಂತ ಬಂದಿತ್ತು ನೋಡ್ರಿ, ಇದೇನು ಇದರ ಅರ್ಥ ನೋಡ್ಕೊಳ್ಳೋಣ. ಫ್ರಂಟೈರ್ ಟೆಕ್ನಾಲಜಿ ಆರ್ ಡಿಫೈನ್ಡ್ ಆಸ್ ನ್ಯೂ ಅಂಡ್ ರ್ಯಾಪಿಡ್ಲಿ ಡೆವಲಪಿಂಗ್ ಟೆಕ್ನಾಲಜೀಸ್. ಫ್ರಂಟೈರ್ ಟೆಕ್ನಾಲಜಿ ಅಂತ ಅಂದ್ರೆ ಏನು, ಇವು ಹೊಸ ತಂತ್ರಜ್ಞಾನಗಳು. ಆಮೇಲೆ ರ್ಯಾಪಿಡ್ಲಿ ಡೆವಲಪಿಂಗ್, ವೇಗವಾಗಿ ಬೆಳೀತಾ ಇರುವಂತ ತಂತ್ರಜ್ಞಾನಗಳು. ದ್ಯಾಟ್ ಟೇಕ್ ಅಡ್ವಾಂಟೇಜ್ ಆಫ್ ಡಿಜಿಟಲೈಸೇಷನ್ ಅಂಡ್ ಕನೆಕ್ಟಿವಿಟಿ. ಡಿಜಿಟಲೈಸೇಷನ್ ಮತ್ತು ಕನೆಕ್ಟಿವಿಟಿ ಇರುತ್ತೆ ಇದರಲ್ಲಿ. ಹಾಗೇನೆ ಇಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ ಮೆಟಾವರ್ಸ್, ಫೇಸ್ಬುಕ್ ನವ್ರದ್ದು ಮೆಟಾವರ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI, ಕ್ವಾಂಟಮ್ ಕಂಪ್ಯೂಟಿಂಗ್ ಇವೆಲ್ಲಾನು ಇದರಲ್ಲಿ ಇರುತ್ತೆ. 3D ಪ್ರಿಂಟಿಂಗ್ ಇರುತ್ತೆ, ಬಯೋ ಪ್ರಿಂಟಿಂಗ್ ಇರುತ್ತೆ, ಜೆನೆಟಿಕ್ ಇಂಜಿನಿಯರಿಂಗ್ ಇರುತ್ತೆ, ಇದೆಲ್ಲಾನು ಇದರಲ್ಲಿ ಇರುತ್ತೆ. ಸೊ ಇವೇನ್ ಸರ್, IoT ಅಂದ್ರೆ ಏನು, AI ಅಂದ್ರೆ ಏನು, 3D ಪ್ರಿಂಟಿಂಗ್ ಅಂದ್ರೆ ಏನು, ಬಯೋ ಪ್ರಿಂಟಿಂಗ್ ಅಂದ್ರೆ ಏನು, ನಿಮಗೆ ಯೂಟ್ಯೂಬ್ ಮತ್ತು ChatGPT ಸಿಗುತ್ತೆ, ಸರ್ಚ್ ಮಾಡ್ಕೊಡ್ರಿ. ಪ್ರತಿಯೊಂದು ವರ್ಡ್ ಅರ್ಥನೂ ಗೊತ್ತಾಗ್ಬೇಕು ನಿಮಗೆ. ಅದನ್ನು ಕೂಡ ಹೋಮ್ವರ್ಕ್ ಅಂತ ಬರ್ಕೊಡ್ರಿ. ಒಂದೊಂದು ವರ್ಡ್ ಸರ್ಚ್ ಮಾಡ್ಕೊಡ್ರಿ, ಸಿಂಪಲ್. ನೀವೇನ್ ಹೇಳ್ಬೇಕು ChatGPT-ಗೆ, ಎಕ್ಸ್ಪ್ಲೇನ್ ಮೀನ್ ಸಿಂಪಲ್ ವರ್ಡ್ಸ್ ವಿತ್ ಎಕ್ಸಾಂಪಲ್. ನೆನ್ಪಿಟ್ಕೊಡ್ರಿ. ನೀವು ಏನೇ ChatGPT ಕೇಳ್ತಾ ಇದೀರಿ ಅಂದ್ರೆ ಅದಕ್ಕೆ ಬರಿಬೇಕು. ಈಗ ಉದಾಹರಣೆಗೆ ಫ್ರಂಟೈರ್ ಟೆಕ್ನಾಲಜಿ ಅಂತ ಬರೆಯೋದು, ಮುಂದೆ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ವರ್ಡ್ಸ್ ವಿತ್ ಎಕ್ಸಾಂಪಲ್. ಇಷ್ಟು ಕೊಡ್ರಿ, ಸಿಂಪಲ್ ಆಗಿ ಕೊಡ್ತೀನಿ. ನಿಮ್ ಮುಂದೆ ನಾನು ಲೈವ್ ಆಗಿ ಮಾಡಿ ತೋರಿಸ್ತೀನಿ. ಈಗ ಕನ್ನಡದಲ್ಲೇ ಕೇಳ್ತೀನಿ, ಕನ್ನಡ ಮೀಡಿಯಂನವ್ರಿಗೆ. ಮೊದಲು ಏನ್ ಮಾಡ್ರಿ, ಇಂಗ್ಲಿಷ್ ಅಲ್ಲಿ ಕೂಡ ಕೇಳ್ಕೊಡ್ರಿ, ಆಮೇಲೆ ಕನ್ನಡದಲ್ಲಿ ಅನುವಾದ ಮಾಡಿ ಅಂತ ಹೇಳಿ. ಅದಕ್ಕೆ ಈಗ ನೋಡಿ, ಏನು ಫ್ರಂಟೈರ್ ಟೆಕ್ನಾಲಜೀಸ್. ನೋಡಿ, ಎಕ್ಸ್ಪ್ಲೇನ್ ಇನ್ ಸಿಂಪಲ್ ಟರ್ಮ್ಸ್ ಅಂಡ್ ಟರ್ಮ್ಸ್ ವಿತ್ ಎಕ್ಸಾಂಪಲ್. ನೋಡಿ ಹೇಳ್ತಾ ಇದ್ದಾರೆ, ಫ್ರಂಟೈರ್ ಟೆಕ್ನಾಲಜಿ ಮೀನ್ಸ್ ನ್ಯೂ ಅಡ್ವಾನ್ಸ್ಡ್ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್. Frontier technologies are latest, most advanced technologies being developed or used to the edge of current knowledge. ಸದ್ಯದಲ್ಲಿರುವಂತ ನಾಲೆಜ್ ನ ಬಳಸ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅದನ್ನ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಇದರಲ್ಲಿ ಕೊಡ್ತಾರೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ChatGPT ಕೂಡ ಅದೇ. ರೋಬೋಟಿಕ್ಸ್ ಆಗಿರ್ಬೋದು, ಬ್ಲಾಕ್ ಚೈನ್ ಇರ್ಬೋದು, 3D ಪ್ರಿಂಟಿಂಗ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಜೆನೆಟಿಕ್ ಎಡಿಟಿಂಗ್ ಇರ್ಬೋದು, ಇವೆಲ್ಲ ಅಲ್ವಾ. ಸೊ ಆ ತರ ನಾನೇನ್ ಮಾಡ್ತೀನಿ, ಇದನ್ನ ಟೆಲ್ ಮೀ ಇನ್ ಕನ್ನಡ ಆಲ್ಸೋ. ಟೆಲ್ ಮೀ ಇನ್ ಕನ್ನಡ. ಇಲ್ಲಿ ನೋಡ್ರಿ, ChatGPT ನಿಮ್ ಮೊಬೈಲ್ ಅಲ್ಲಿ ಇರ್ಬೇಕದು. ಈಗ ನನ್ನ ಮೊಬೈಲ್ ಅಲ್ಲಿ ನೋಡ್ರಿ ಏನೇನೇ ಆಪ್ ಇದೆ. ಮೊದಲು ಇದು ಲಾಕ್, ಫೋನ್ ಲಾಕ್ ಮಾಡೋದು. ಪಕ್ಕದಲ್ಲಿ ಕ್ರೋಮ್ ಇದೆ, ಅದ್ರ ಪಕ್ಕದಲ್ಲಿ ChatGPT, ಅದ್ರ ಪಕ್ಕದಲ್ಲಿ ಕಾಲ್. ಸೊ ChatGPT ಫಸ್ಟ್ ಪೇಜ್ ನಲ್ಲಿ ಇಟ್ಕೊಡ್ರಿ. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಡ್ರಿ. ಬಹಳಷ್ಟು ನಾಲೆಜ್ ಸಿಗುತ್ತೆ. ಅಡಿಕ್ಟ್ ಆಗಿರಿ ಅದಕ್ಕೆ. ನಾವೀಗ ನನ್ನ ಬಹುಶಃ ಟೈಮಿಂಗ್ ನೋಡಿದ್ರೆ ಈಗ ChatGPT-ನೇ ಹೆಚ್ಚು ಯೂಸ್ ಮಾಡ್ತೀನಿ ನಾನು. ಮೊನ್ನೆ ನಮ್ಮ ಬ್ರದರ್ ಕೂಡ ಹಾಕಿ ಕೊಟ್ಟಿದ್ದೀನಿ, ಅವನೇ ಇನ್ಸ್ಟಾಲ್ ಮಾಡ್ಕೊಂಡು, ನಾನು ಹಾಕೊಟ್ಟಿಲ್ಲ. ಸೊ ಅವ್ನಿಗೆ ಹೊಸ ಹಾಸ್ಪಿಟಲ್ ಓಪನ್ ಆಗ್ಬೇಕು, ಮಾಡೋರಿದೀವಿ ದೀಪಾವಳಿಗೆ. ಸೊ ಅವ್ನು ಹೊಡೆದ, ಐ ವಾಂಟ್ ಟು ಸ್ಟಾರ್ಟ್ ಅ ಹಾಸ್ಪಿಟಲ್ ಇನ್ ಮೈ ವಿಲೇಜ್, ವಾಟ್ ಶುಡ್ ಐ ಡೂ, ಟೆಲ್ ಮೀ ಇನ್ ಡೀಟೇಲ್ ಪ್ರೊಸೆಸ್. ಕೊಡುತ್ತದ ನಿಮಗೆ. ಈಗ ನೀವೇ ನೋಡ್ರಿ ಏನದು. ಈಗ ನೋಡ್ರಿ, ಮೊದಲು ಕನ್ನಡದಲ್ಲಿ ಕೊಟ್ಟಿದೆ, ಏನಂತ ನೋಡೋಣ. ತುಂಬಾ ಸರಳವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಫ್ರಂಟೈರ್ ಟೆಕ್ನಾಲಜಿ ಅಂದರೆ ಇತ್ತೀಚಿನ ಅತ್ಯಾಧುನಿಕ ಮುಂದುವರಿಯುವ ತಂತ್ರಜ್ಞಾನಗಳು. ಮುಂದುವರಿಯುವ ತಂತ್ರಜ್ಞಾನ ಅಲ್ಲ, ಅದು ಮುಂದುವರಿದ ತಂತ್ರಜ್ಞಾನಗಳು. ಅದನ್ನ ನೀವು ಥಿಂಕ್ ಮಾಡ್ಬೇಕು. ಅದೆಲ್ಲಿಂದ ಬರುತ್ತೆ ನಿಮಗೆ? ಪ್ರಜಾವಾಣಿಯಿಂದ ಬರುತ್ತೆ. ಓಕೆ, ಉದಾಹರಣೆಗೆ ಇಲ್ಲಿ ನೋಡ್ರಿ, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಇರಬಹುದು ಅಲ್ವಾ, ಇವೆಲ್ಲ ಕೊಟ್ಟಿದೆ ನೋಡ್ರಿ ಸಿಂಪಲ್ ಆಗಿ. ಇನ್ನು ನಿಮ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ
ಟೆಲ್ ಮಿ ರೋಡ್ ಮ್ಯಾಪ್ ಟು ಅರ್ನ್ 1 crore ಇನ್ ಯಾವ ಬಿಸ್ನೆಸ್ ಹಾಕೋಣ? ಕೋಚಿಂಗ್ ಬೇಡ, ಮತ್ ನಂದ್ ಸೀಕ್ರೆಟ್ ಎಲ್ಲ ಗೊತ್ತಾಗತ್ತೆ ನಿಮಗೆ. ನಮ್ಗಷ್ಟೇ ಇರ್ಬೇಕು ಅವು ಸೀಕ್ರೆಟ್ಸ್, ಬೇರೆ ಹೇಳ್ರಿ. ಹಾ, ಶುಗರ್ ಇಂಡಸ್ಟ್ರಿ. ಓಕೆ, ಟೆಲ್ ಮಿ ರೋಡ್ ಮ್ಯಾಪ್ ಟು ಅರ್ನ್ 1 crore ಇನ್ ಶುಗರ್ ಇಂಡಸ್ಟ್ರಿ ಇನ್ ಹೌ ಮಚ್ ಇಯರ್ಸ್? 1 year. ಹೌ ಮೆನಿ ಇಯರ್ಸ್? ಇನ್ 1 year ಅಂತ ಹಾಕೋಣ, ನೋಡೋಣ ಅದು ರೋಡ್ ಮ್ಯಾಪ್ ಯಾವ ತರ ಕೊಡುತ್ತೆ. ಈ ತರ ಹಾಕ್ರಿ, ಎಲ್ಲ ಕೊಡ್ರಿ, ನಿಮ್ಗೆ ಏನೇನ್ ಬೇಕು ಪ್ಲಾನ್. ಶುಗರ್ ಇಂಡಸ್ಟ್ರಿ ನೋಡ್ರಿ, ಎಲ್ಲ ಹೇಳಿಕ್ ಸ್ಟಾರ್ಟ್ ಮಾಡ್ತು. ಮೊದಲು ಚೂಸ್ ಅ ಮಾಡೆಲ್, ಆಮೇಲೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಬಂಡವಾಳ ಬೇಕಲ್ವಾ ಅದಕ್ಕೆ, ಆಮೇಲೆ ಮಾರ್ಕೆಟ್ ರಿಸರ್ಚ್, ಮತ್ತೆ ನೀವು ಹೋಗಿ ಶುಗರ್ ಇಂಡಸ್ಟ್ರಿ ಎಲ್ಲೋ ಕಬ್ಬೆ ಬೆಳೆಯಲ್ಲ ಆ ಪ್ರದೇಶದಲ್ಲಿ ಹಾಕಿದ್ರೆ ನಷ್ಟ ಆಗತ್ತೆ ಅದು. ಬಿಲ್ಡ್ ಯುವರ್ ಸಪ್ಲೈ ಚೈನ್, ಬ್ರ್ಯಾಂಡಿಂಗ್ ಅಂಡ್ ವ್ಯಾಲ್ಯೂ ಎಡಿಷನ್, ಸೇಲ್ಸ್ ಚಾನಲ್, ಫಂಡಿಂಗ್ ಪ್ಲಾನ್, ಆಪರೇಷನ್ಸ್ ಪ್ಲಾನ್, ಮಾರ್ಕೆಟಿಂಗ್ ಪ್ಲಾನ್. ನೋಡಿ ಯಾವ ತರ ಪ್ಲಾನ್ ಯಾರು ಕೊಡ್ತಾರೆ ಈ ತರ. ನಾನು ನಿಜ ಹೇಳ್ತೀನಿ ನಿಮಗೆ, ಕಳೆದ 2 ವಾರದಲ್ಲಿ ನನ್ನ ಕ್ಲಾಸಸ್ ಇರಲಿಲ್ಲ. ನಾನು ಬರೀ ಇಲ್ಲಿ ಸರ್ಚ್ ಮಾಡಿದ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಎಷ್ಟು ಟೈಪ್ಸ್ ಇನ್ಕಮ್ ಟ್ಯಾಕ್ಸ್ ಇದೆ, ನಾವೆಷ್ಟು ಕಟ್ಟಬೇಕಾಗತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆ, ಉಳಿಸೋದು ಹೇಗೆ, ಬಹಳಷ್ಟು ಇರುತ್ತೆ ಮಾಹಿತಿ. ಟೆಲ್ ಮಿ ಇನ್ ಕನ್ನಡ. ಸೊ ಹೀಗೆ ಇದರಲ್ಲಿ ಏನ್ ಮಾಡಿ ಯೂಸ್ ಮಾಡ್ಕೊಡ್ರಿ. ನೋಡಿ ಎಲ್ಲ ಕೊಟ್ಟಿದೆ ಅದು. ಕೆಲವೊಂದು ಪದಗಳು ರಾಂಗ್ ಇರುತ್ತೆ, ವಾಕ್ಯಗಳೆಲ್ಲ ಅವ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಸೊ ಈ ತರ ತಂತ್ರಜ್ಞಾನ ಇರುವಾಗ ಯೂಸ್ ಮಾಡ್ಕೊಡ್ರಿ. ಇದನ್ನ ನೀವು ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಉಳಿದಿರೋ ಸ್ಕಿಲ್ಸ್ ಇಂಪ್ರೂವ್ ಮಾಡ್ತೀವಿ. ನಿಮ್ದು ಆನ್ಸರ್ ರೈಟಿಂಗ್ ಎಲ್ಲ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ಬೋದು ಡೈಲಿ ಇಲ್ಲೇ ಅಲ್ವಾ. ನೋಡ್ರಿ ಈ ತರ ಎಲ್ಲ ಸಿಕ್ಕಾಪಟ್ಟೆ ಮಾಹಿತಿ ಕೊಡುತ್ತೆ, ಆ ತರ ನೋಡ್ಕೊಳ್ಬೇಕು. ಅಕಸ್ಮಾತ್ ಅದು ಕೊಟ್ಟರೋ ಯಾವ್ದೋ ಒಂದು ವರ್ಡ್ ಅರ್ಥ ಆಗಿಲ್ಲಪ್ಪ ನಿಮಗೆ, ಏನು ಈಗ ಬ್ಲಾಕ್ ಚೈನ್ ಕೊಟ್ಟಿದೆ, ಇದು ಈ ತರ ಕೊಡ್ರಿ, ಅಡ್ಡ ಇದನ್ನ ಹಾಕ್ರಿ, ಎಂದರೇನು ಅಂತ ಕೇಳ್ರಿ. ಇಲ್ಲಿ ಎಂದರೇನು ನೋಡೋಣ ಏನ್ ಕೊಡುತ್ತೆ. ಬ್ಲಾಕ್ ಚೈನ್ ಎಂದರೇನು ನೋಡಿ, ಸಿಂಪಲ್ ಆಗಿ ಬ್ಲಾಕ್ ಚೈನ್ ಅಂದರೆ ಡಿಜಿಟಲ್ ದಾಖಲಾತಿ ಪುಸ್ತಕ. ಹೇಗೆ ನಮ್ಮ ಫೈಲ್ ಇರುತ್ತಲ್ಲ ಆಫೀಸಲ್ಲಿ, ಆ ತರ ಒಂದು ಡಿಜಿಟಲ್ ಆಗಿರುತ್ತೆ ಅದು ಅಲ್ವಾ. ಆ ತರ ನೋಡಿ, ನಿಮ್ಗೆ ಇಲ್ಲಿ ಸಾಕಾಗ್ಲಿಲ್ಲ ಓದಿದಾಗ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಡ್ರಿ, ನಿಮ್ಗೆ ಮಾಹಿತಿ ಸಿಗುತ್ತೆ ಫುಲ್. ಹೀಗೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕೋಕ್ ಸ್ಟಾರ್ಟ್ ಮಾಡಿ, ಅಂದಾಗ ಏನಾಗ್ತೀರಿ, ಸ್ವಂತ ಸ್ಕಿಲ್ ಬರುತ್ತೆ ನಿಮಗೆ. ಸರಿ, ಈಗ ನಾವು ಫ್ರಂಟ್ ಎಂಡ್ ಟೆಕ್ನಾಲಜಿ ಅಂದ್ರೆ ಏನ್, ಸಿಂಪಲ್ ಆಗಿ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು, ಹೊಸ ತಂತ್ರಜ್ಞಾನಗಳಷ್ಟೇ. ಸರಿ, ಹಾಗಾದ್ರೆ ಹೌ ಕ್ವಾಂಟಮ್ ಕಂಪ್ಯೂಟಿಂಗ್ ರೀಶೇಪಿಂಗ್ ದ ನ್ಯಾಷನಲ್ ಸೆಕ್ಯೂರಿಟಿ ಅಂತ ನೋಡಿದಾಗ, ಫಸ್ಟ್ ಒನ್ ಕ್ರಿಪ್ಟೋಗ್ರಫಿ ಅಂಡ್ ಸೈಬರ್ ಸೆಕ್ಯೂರಿಟಿ. ಈ ಪದಗಳ ಅರ್ಥ ಕೂಡ ಗೊತ್ತಿರಬೇಕು ನಿಮಗೆ. ಕ್ರಿಪ್ಟೋಗ್ರಫಿ ಅಂಡ್ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಅಂತ ಅಂದ್ರೆ ಡಿಜಿಟಲ್ ಸೆಕ್ಯೂರಿಟಿ, ಕ್ರಿಪ್ಟೋಗ್ರಫಿ ಅಂತ ಅಂದ್ರೆ ಕ್ರಿಪ್ಟೋಗ್ರಫಿ ಏನು, ಕ್ರಿಪ್ಟೋಗ್ರಫಿ ಅಂತ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಒಂದಿದೆ. ವಾಟ್ ಈಸ್ ಕ್ರಿಪ್ಟೋಗ್ರಫಿ? Cryptography, simple meaning, cryptography is the science of protecting information by turning it into secret code. ನೋಡಿ, ಒಂದು ಯಾವ್ದಾದ್ರು ಮಾಹಿತಿಯನ್ನ ಸೀಕ್ರೆಟ್ ಕೋಡ್ ಆಗಿ ಕನ್ವರ್ಟ್ ಮಾಡಿ ರಕ್ಷಣೆ ಮಾಡಿದ್ರೆ ಅದೇ ಕ್ರಿಪ್ಟೋಗ್ರಫಿ ಅಲ್ವಾ. ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾವು. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಕರೀತಾರೆ ಅದನ್ನ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನದ ನಂತರ ನಾವು ಅದನ್ನ ಬಳಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ಎನ್ಹಾನ್ಸ್ಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ನಿಂದ ನಾವೇನ್ ಮಾಡ್ಕೊಳ್ಬಹುದು, ಇಂಟೆಲಿಜೆನ್ಸ್ ಅನ್ನ ಗ್ಯಾದರ್ ಮಾಡ್ಕೊಳ್ಬಹುದು, ಕಲೆಕ್ಟ್ ಮಾಡಿ ಇಟ್ಕೊಳ್ಬಹುದು ಒಂದೇ ಕಡೆ. ದೆನ್ ಎಕ್ಸಾಂಪಲ್ ಅಂತ ಅಂದ್ರೆ ನ್ಯಾಟೋಸ್ 2024 ಸ್ಟ್ರಾಟಜಿ. ನ್ಯಾಟೋ ಅಂದ್ರೆ ಹೋಮ್ವರ್ಕ್ ಇದು ನಿಮಗೆ. ಯಾವುದು ನಿಮ್ಗೆ ಹೊಸ ಪದ ಕಾಣುತ್ತೆ ನೋಡ್ರಿ, ಅದು ಹೋಮ್ವರ್ಕ್. ನ್ಯಾಟೋ ಅಂದ್ರೆ ಅದೊಂದು ಅಂತಾರಾಷ್ಟ್ರೀಯ ಸಂಘಟನೆ, ಅದೊಂದು ಒಕ್ಕೂಟ. ಓಕೆ, ಅಷ್ಟು ಸಿಂಪಲ್ ಆಗಿ ನಾನು ಹೇಳಿದೀನಿ, ಉಳಿದಿರೋದು ನೀವು ನೋಡ್ಕೊಡ್ರಿ. ಸರಿ, ವೆರಿ ಗುಡ್ ನಿಖಿಲ್, ವೆರಿ ಗುಡ್ ಚೀತಾ. ದೆನ್ ಎಲ್ಲಿ ಯೂಸ್ ಮಾಡ್ಕೊಳ್ಬಹುದು ಇದನ್ನ, ಎಲ್ಲಿ ಯೂಸ್ ಮಾಡಿದೆ ಅಂತ ಅಂದ್ರೆ ಕ್ವಾಂಟಮ್ ರೆಡಿ ಡಿಫೆನ್ಸ್ ಅಪ್ಲಿಕೇಶನ್. ಯಾವುದು? ಈ ನ್ಯಾಟೋನವರು ಯೂಸ್ ಮಾಡ್ತಾ ಇದಾರೆ ಅದನ್ನ. ದೆನ್ ಸೆಕ್ಯೂರ್ ಕಮ್ಯುನಿಕೇಶನ್ಸ್, ನಾವೇನು ಸಂವಹನ ಸಂಪರ್ಕ ಇರತ್ತಲ್ಲ ಅದನ್ನ ನಾವು ಸೆಕ್ಯೂರ್ ಆಗಿ ಇಟ್ಕೊಳ್ಬಹುದು, ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಇದನ್ನ ಯೂಸ್ ಮಾಡ್ಕೊಂಡು. ಉದಾಹರಣೆಗೆ
ಚೀನಾ ಬಿಲ್ಟ್ ವರ್ಲ್ಡ್ಸ್ ಲಾಂಗೆಸ್ಟ್ ಲ್ಯಾಂಡ್ ಬೇಸ್ಡ್ QKD ನೆಟ್ವರ್ಕ್, ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಚೀನಾ ಬಿಲ್ಡ್ ಮಾಡಿದೆ. ನೀವು ನೋಡಿ, ಮೇನ್ ಆನ್ಸರ್ ರೈಟಿಂಗ್ ಅಂದ್ರೆ ಇಷ್ಟೇ. ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಒಂದು ಪ್ರಶ್ನೆ ಇರುತ್ತೆ, ಏನ್ ಹೆಡ್ಡಿಂಗ್ ಏನ್ ಪ್ರಶ್ನೆ ಕೊಡ್ಬೋದು ಅವರು? ವಾಟ್ ಆರ್ ದ ರೋಲ್ ಆಫ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ನ್ಯಾಷನಲ್ ಸೆಕ್ಯೂರಿಟಿ? ರಾಷ್ಟ್ರೀಯ ಭದ್ರತೆಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ನ ಪಾತ್ರ ಏನು ಅಂತ ಕೇಳಿದಾಗ ಇವನ್ನೇ ಬರೀರಿ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಇವೆ ಹೇಳ್ರಿ. ಇಲ್ಲಿ ನೋಡಿ, ಇದು ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್, ಇದು ಥರ್ಡ್, ಫೋರ್ತ್, ಫಿಫ್ತ್, 6 6 ಪಾಯಿಂಟ್ ಆಯ್ತಲ್ಲ ಈಗ. ಸೊ 6 ಪಾಯಿಂಟ್ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದಾರೆ, ಅವ್ರು ಏನ್ ಮಾಡ್ತಾರೆ, ಇದೇನ್ ಪ್ಯಾರಾಗ್ರಾಫ್ ಇದೆ ನೋಡ್ರಿ, ಪೂರ್ತಿ ಬರೀತಾರೆ. ಇದನ್ನ ಜಾಗನೂ ವೇಸ್ಟ್ ಆಗತ್ತೆ, ಟೈಮು ವೇಸ್ಟ್. ಇಷ್ಟು ಬೇಕಾಗಿಲ್ಲ ಚೆಕ್ ಮಾಡೋರಿಗೆ. ಚೆಕ್ ಮಾಡೋರು ನಾನು ಎಷ್ಟು ಹೈಲೈಟ್ ಮಾಡಿದೀನಿ ನೋಡ್ರಿ ಅಷ್ಟೇ ಬೇಕು. ಏನ್ ನೋಡ್ತಾರೆ ಅವ್ರು ಆನ್ಸರ್ ನಿಮ್ ಚೆಕ್ ಮಾಡುವಾಗ? ಫಸ್ಟ್ ಹೆಡ್ಡಿಂಗ್ ನೋಡ್ತಾರೆ, ಏನಿದೆ, ಎನ್ಹಾನ್ಸ್ಡ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಏನ್ ಮಾಡುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್? ಇಂಟೆಲಿಜೆನ್ಸ್ ನ ಗ್ಯಾದರ್ ಮಾಡುತ್ತೆ. ಪಾಯಿಂಟ್ ಸಿಕ್ತು, ಒಂದೇ ಪಾಯಿಂಟ್. ಇದಕ್ಕೆ ಅವನು ಅರ್ಧ ಮಾರ್ಕ್ಸ್ ಕೊಡಬೇಕು ಅನ್ಕೊಂಡಿದ್ದಾನೆ ಈಗ. ಬಟ್ ಅರ್ಧ ಮಾರ್ಕ್ಸ್ ಯಾವಾಗ ಕೊಡ್ತಾನ ಅವನು? ಅದಕ್ಕೊಂದು ಎಕ್ಸಾಂಪಲ್ ಬರೀತೀರಿ. ಎಕ್ಸಾಂಪಲ್, ನ್ಯಾಟೋ ಇನ್ 2024 ಸ್ಟ್ರಾಟಜಿ ಕಾಲ್ಸ್ ಫಾರ್ ಕ್ವಾಂಟಮ್ ರೆಡಿ ಡಿಫೆನ್ಸ್ ಅಪ್ಲಿಕೇಶನ್. ಮುಗೀತು. ಈಗ ಖುಷಿ ಆಗುತ್ತೆ ಅವನಿಗೆ. ಸೊ ಹೆಡ್ಡಿಂಗ್ ಕೂಡ ಬರೆದ್ರಿ, ಪಾಯಿಂಟ್ ಬರೆದ್ರಿ, ಆ ಪಾಯಿಂಟ್ ಒಂದು ಸೂಕ್ತವಾಗುವಂತಹ ಎಕ್ಸಾಂಪಲ್ ಕೊಟ್ರಿ, ಅರ್ಧ ಮಾರ್ಕ್ ಸಿಕ್ತು ನಿಮಗೆ. ಸೊ ಎಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ಟೋಟಲ್? ಈ ತರ ವಿತ್ ಎಕ್ಸಾಂಪಲ್ ಬರೆದ್ರೆ 6. ಸೊ 6 ಪಾಯಿಂಟ್ ಗೆ ಪ್ರತಿಯೊಂದಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಮಾರ್ಕ್ಸ್ ಆಯ್ತು? 3 ಮಾರ್ಕ್. ಇಂಟ್ರಡಕ್ಷನ್ ಅಟ್ರಾಕ್ಟಿವ್ ಆಗಿದ್ದು ಕನ್ಕ್ಲೂಷನ್ ಅಟ್ರಾಕ್ಟಿವ್ ಆಗಿದ್ರೆ ನಿಮಗೆ +1 ಮಾರ್ಕ್ ಸಿಗುತ್ತೆ. ಮೇಲೆ ಅರ್ಧ ಮಾರ್ಕ್ಸ್, ಕೆಳಗಡೆ ಅರ್ಧ ಮಾರ್ಕ್ಸ್. 10 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಸಿಕ್ತು ನಿಮ್ಗೆ. ಓಕೆ, 10 ಮಾರ್ಕ್ಸ್ ನ ಕ್ವಶನ್ಸ್ ಎಷ್ಟಿರುತ್ತೆ? 10 ಮಾರ್ಕ್ಸ್ ನ 10 ಕ್ವಶನ್ ಇರುತ್ತೆ. ಸೊ 4 × 10 40 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಟೋಟಲ್ ಎಷ್ಟು ಮಾರ್ಕ್ಸ್ಗೆ? 100. ಇನ್ನು 15 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರುತ್ತೆ? 15 ಮಾರ್ಕ್ಸ್ ಕ್ವಶನ್ಸ್ 10 ಇರುತ್ತೆ ಅಲ್ವಾ? ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ಗೆ ಅಟ್ಲೀಸ್ಟ್ 8 ತಗೊಳ್ತಾ ಇದ್ರಿ ನೋಡೋಣ. 15ಕ್ಕೆ 8 ತಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಲ್ಲಿ? 12 ಪಾಯಿಂಟ್ ಮಿನಿಮಮ್ ಅಲ್ಲಿ ಎಷ್ಟು ಪಾಯಿಂಟ್ ಬರೀಬೇಕು? 12ರಿಂದ 14 ಪಾಯಿಂಟ್ ಬರೀಬೇಕು. ಸಿಗುತ್ತೆ. ಅದು ಕ್ವಶನ್ ಮೊದಲು ಉದ್ದ ಇರುತ್ತೆ, ಅಲ್ಲಿ ಪಾರ್ಟ್ ಇಲ್ಲಿ ನೋಡಿ, ಬರೀ ನಾವು ಬರ್ದಿರೋದು ಒಂದೇ ಪೋರ್ಷನ್ ಕವರ್ ಮಾಡಿದ್ವಿ ನಾವು ಇದರಲ್ಲಿ. ನೋಡಿ ಏನ್ ಪ್ರಶ್ನೆ ಇದೆ, 10 ಮಾರ್ಕ್ಸ್ ನ ಪ್ರಶ್ನೆ ಯಾವ ತರ ಕೇಳ್ತಾರೆ ಅವರು? ಕ್ವಾಂಟಮ್ ಕಂಪ್ಯೂಟಿಂಗ್ ನ ಪಾತ್ರ ಏನು? 6 ಪಾಯಿಂಟ್ಸ್ ಬರೀತೀರಿ. ಇದೇ 15 ಮಾರ್ಕ್ಸ್ ಕೇಳಿದ್ರೆ ಏನ್ ಕೇಳ್ತಾರೆ? ಕ್ವಾಂಟಮ್ ಕಂಪ್ಯೂಟಿಂಗ್ ನ ಪಾತ್ರ ಏನು, ಅದು ಎದುರಿಸುತ್ತಿರುವ ಸವಾಲುಗಳೇನು, ಪರಿಹಾರಗಳೇನು. ಪಾತ್ರ 6 ಪಾಯಿಂಟ್ಸ್ ಬರೀತೀರಿ, ಸವಾಲುಗಳು 4 ಪಾಯಿಂಟ್ಸ್ ಬರೀತೀರಿ, ಪರಿಹಾರಗಳನ್ನ 4 ಪಾಯಿಂಟ್ಸ್ ಬರೀತೀರಿ. 4 4 8, 8 + 6 14 ಪಾಯಿಂಟ್. 14 ಪಾಯಿಂಟ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ನಿಮಗೆ? 7 ಮಾರ್ಕ್ಸ್. ಇಂಟ್ರಡಕ್ಷನ್ ಅಟ್ರಾಕ್ಟಿವ್ ಪ್ಲಸ್ ಕನ್ಕ್ಲೂಷನ್ ಅಟ್ರಾಕ್ಟಿವ್ ಆಗಿದ್ರೆ 1 ಮಾರ್ಕ್ಸ್ ಬೋನಸ್. ಎಷ್ಟಾಯ್ತು? 8. 8 × 10 80. ಎಷ್ಟಕ್ಕೆ? 150ಕ್ಕೆ. ಸೊ 40 + 80 120. 120 ಮಾರ್ಕ್ಸ್ ತಗೊಂಡ್ರೆ ಟಾಪರ್ ನೀವೇ. GS ನಲ್ಲಿ ಒಂದೊಂದು ಪೇಪರ್ಗೆ 120 ಸಾಕು. 110ರಿಂದ 120 ರೇಂಜ್ ಅಲ್ಲಿ ಇದೀರಿ ಅಂದ್ರೆ ನೀವೇ ಟಾಪರ್ ಆಗ್ತೀರಿ. GS ನಲ್ಲಿ ಈ ತರ ಬಂದೇ ಬರುತ್ತೆ, ಆ ತರ ಪ್ರಾಕ್ಟೀಸ್ ಮಾಡ್ತೀರಿ, ಪ್ರಾಬ್ಲಮ್ ಇಲ್ಲ. ಬಟ್ SA ನಲ್ಲಿ ಹೆಚ್ಚಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನೋಡಿ, ಇಲ್ಲಿ GS ಹೇಗಿರುತ್ತೆ? ಕಟ್ ಪಾಯಿಂಟ್ಸ್ ಇರುತ್ತೆ, ಬರೀ ಪಾಯಿಂಟ್ಸ್ ಬರೆಯೋದಿಲ್ಲ. SA ಆ ತರ ಇಲ್ಲ, ಅದು ಫ್ಲೋ ತರ ಬರ್ಬೇಕು. ಅದು ಓದಿದಾಗ ಅದು ಒಂಥರ ನದಿ ಹೇಗೆ ಹರ್ಕೊಂಡು ಹೋಗುತ್ತೆ ನೋಡ್ರಿ, ಆ ತರ ಫೀಲ್ ಬರ್ಬೇಕು. ಆ ತರ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಓದ್ಬೇಕು. ಅದನ್ನ ನಾನು ಇಂಪ್ರೂವ್ ಮಾಡೋಕ್ಕಾಗಲ್ಲ, ಅದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ಈ ಪಾಯಿಂಟ್ಸ್ ನಾವು ಇಂಪ್ರೂವ್ ಮಾಡಿಸಬಹುದು ನಿಮಗೆ ಪಾಯಿಂಟ್ಸ್ ಜಾಸ್ತಿ ಕೊಟ್ರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ನೋಡಿ. ಈಗ ಉದಾಹರಣೆಗೆ ಒಂದು ಪಾಯಿಂಟ್ ಬರೀತೀರಿ. ಎಕ್ಸಾಮ್ ಅಲ್ಲಿ ಎಕ್ಸಾಕ್ಟ್ ಯಾವ ತರ ಇರ್ಬೇಕು ನಿಮ್ಮ ಆನ್ಸರ್ ಅಂತ ಅಂದ್ರೆ, ಉದಾಹರಣೆಗೆ ಪಾತ್ರ ಅಂತ ಬರೀತಾ ಇದ್ದೀರಿ, ಸೆಕ್ಯೂರ್ ಕಮ್ಯುನಿಕೇಶನ್ಸ್ ಸಚ್ ಆಸ್ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್. ಎಕ್ಸಾಂಪಲ್, ಚೀನಾ ಬಿಲ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಲ್ಯಾಂಡ್ ಬೇಸ್ಡ್ QKD ನೆಟ್ವರ್ಕ್. ಇದನ್ನ ಕನ್ನಡದಲ್ಲಿ ಇದು ಸಂವಹನಗಳ ಭದ್ರತೆ. ಉದಾಹರಣೆಗೆ, ಚೀನಾ ಇತ್ತೀಚೆಗೆ ಜಗತ್ತಿನ ಅತಿ ದೊಡ್ಡ QKD ನೆಟ್ವರ್ಕ್ ಅನ್ನ ಸಿದ್ಧಪಡಿಸಿದೆ. ಇಷ್ಟೇ, ಅರ್ಧ ಮಾರ್ಕ್ ಸಿಕ್ ನಿಮಗೆ. ಏನ್ ಬರೀತಾರೆ? ಸೆಕ್ಯೂರ್ ಕಮ್ಯುನಿಕೇಶನ್ ಅಂತ ಬರೀತಾರೆ, ಮತ್ತೆ ಡೀಟೇಲ್ ಬರೀತಾರೆ ಅದ್ರ ಬಗ್ಗೆ. ಆಮೇಲೆ ಇತ್ತೀಚೆಗೆ ಚೀನಾ ಈ ತರ ಎಲ್ಲ ಆಗಿತ್ತು, ಎಲ್ಲಿಂದ ಎಲ್ಲಿವರೆಗೆ, ಅದೆಲ್ಲ ಕೇಳಲ್ಲ, ಅಗತ್ಯ ಇಲ್ಲ. ಅದನ್ನ ತಗೊಂಡು ಏನ್ ಮಾಡೋದಿದೆ ಅವ್ನು ಚೆಕ್ ಮಾಡೋನು. ಚೀನಾ ಜಗತ್ತಿನ ದೊಡ್ಡ ಒಂದು QKD ನೆಟ್ವರ್ಕ್ ನ ಮಾಡಿದೆ, ಹೌದು ಗೊತ್ತು ನಮಗೆ. ಅದು ಎಲ್ಲಿಂದ ಎಲ್ಲಿವರೆಗೂ ಅಂತ ಏನಾದ್ರು ಕೇಳಿದಾರ ಪ್ರಶ್ನೆಯಲ್ಲಿ? ಇಲ್ಲ. ನಮಗೆ ಕೇಳಿರೋ ಪ್ರಶ್ನೆ ಮೂಲ ಉದ್ದೇಶ ಏನಿದೆ, ಅದ್ರ ಲಾಭ ಏನೇನು, ಕ್ವಾಂಟಮ್ ಕಂಪ್ಯೂಟಿಂಗ್ ನ ಲಾಭ ಏನಂತ ಕೇಳ್ತಾ ಇದಾರೆ ಅವರು. ಆ ತರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇನ್ನೊಂದು ಮಿಲಿಟರಿ ಹಾರ್ಡ್ವೇರ್ ಅಂತ ಎಕ್ಸಾಂಪಲ್ ಬರೆಯೋದು, ಅಥವಾ ಇದನ್ನ ಯಾವ ತರ ಬರೆಯೋದು? ತುಂಬಾ ಶಾರ್ಟ್ ನಿಮ್ಗೆ ಅನಿಸ್ತಾ ಇದೆ ಅಂತ ಅಂದ್ರೆ, ಈ ಕ್ವಾಂಟಮ್ ತಂತ್ರಜ್ಞಾನವನ್ನ ಮಟೀರಿಯಲ್ ಸೈನ್ಸ್ ನ ಅಡಿಯಲ್ಲಿ ಮಿಲಿಟರಿಯಲ್ಲಿ ಕೂಡ ನಾವು ಬಳಸಬಹುದಾಗಿದೆ. ಉದಾಹರಣೆಗೆ, ಕ್ವಾಂಟಮ್ ಎನೇಬಲ್ಡ್ AI ವಿಲ್ ಪವರ್ ಅಟೋನಾಮಸ್ ಮಿಲಿಟರಿ ಡ್ರೋನ್ಸ್ ಅಂಡ್ ರೋಬೋಟಿಕ್ ಸಿಸ್ಟಮ್. ನೀವೇನ್ ಬರಿಬಹುದು? ಕ್ವಾಂಟಮ್ ಎನೇಬಲ್ಡ್ ಮಿಲಿಟರಿ ಡ್ರೋನ್ ಮತ್ತು ರೋಬೋಟ್ಗಳಲ್ಲಿ ಇತ್ತೀಚೆಗೆ ಬಳಸಲಾಗುತ್ತಿದೆ ಅಂತ ಬರೆಯೋದು. ಓಕೆ, ದೆನ್ ಎಕನಾಮಿಕ್ ವಾರ್ಫೇರ್. ಈ ಜಾಗತಿಕ ಆರ್ಥಿಕ ದಿಗ್ಬಂಧನಗಳಾದ್ರೂ ನಡೆದ್ರೆ
ಇತ್ತೀಚೆಗೆ ಆಯ್ತು ನೋಡ್ರಿ, ಡೊನಾಲ್ಡ್ ಟ್ರಂಪ್ ವರ್ಸಸ್ ಚೈನಾ. ಓಕೆ, ಅವರು ಟ್ಯಾಕ್ಸ್ ಅವ್ರ ಮೇಲೆ ಹೆಚ್ಚು ಮಾಡಿದ್ರು, ಇವ್ರ ಮೇಲೆ ಹೆಚ್ಚು ಮಾಡಿದ್ರು ಅಲ್ವಾ. ಸೊ ಆ ತರ ದೆನ್ ಏನಾಯ್ತು ಇಲ್ಲಿ ಎಕನಾಮಿಕ್ ವಾರ್ಫೇರ್ ಅಂತ ಅಂದ್ರೆ ಕ್ರಿಯೇಟಿಂಗ್ ನ್ಯೂ ಥ್ರೆಟ್ಸ್ ಇನ್ ಎಕನಾಮಿಕ್ ಸೆಕ್ಯೂರಿಟಿ. ಏನಾಗ್ತಾ ಇದೆ ಇಲ್ಲಿ, ಆರ್ಥಿಕ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ಏನಂತ ಅಂದ್ರೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ ನ್ಯಾಷನಲ್ ಕ್ವಾಂಟಮ್ ಇನಿಷಿಯೇಟಿವ್ ಆಕ್ಟ್ ಆಫ್ USA highlights the need of quantum innovation for economic and strategic security. ಇತ್ತೀಚೆಗೆ USA ಅಂದ್ರೆ ಅಮೆರಿಕ ಏನ್ ಮಾಡಿದೆ ಅಂತ ಅಂದ್ರೆ ನ್ಯಾಷನಲ್ ಕ್ವಾಂಟಮ್ ಇನಿಷಿಯೇಟಿವ್ ಅನ್ನುವಂತ ಒಂದು ಆಕ್ಟ್ ಅನ್ನ ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಏನ್ ಮಾಡ್ತಾ ಇದೆ, ಆರ್ಥಿಕ ಮತ್ತು ಸ್ಟ್ರಾಟಜಿಕ್ ಭದ್ರತೆಗೋಸ್ಕರ ಆರ್ಥಿಕ ಮತ್ತು ಸ್ಟ್ರಾಟಜಿಕ್ ಎಲ್ಲೆಲ್ಲಿ ಸೌಂಡ್ ಬರ್ತಾ ಇದೆ ಓಕೆ, ಅಂದ್ರೆ ಆರ್ಥಿಕ ವ್ಯಾಪಾರ ಯುದ್ಧಗಳಿಗೂ ಕೂಡ ನಾವ್ ಇದನ್ನ ಸೆಕ್ಯೂರಿಟಿ ಆಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ಉದಾಹರಣೆ ಏನಾಗುತ್ತೆ, ಅಕಸ್ಮಾತ್ ಅಲ್ಲಿ ತೊಂದರೆಗಳಾದ್ರೆ ಡಿಸ್ಟೆಬಿಲೈಸ್ ದ ಫಿನಾನ್ಷಿಯಲ್ ಮಾರ್ಕೆಟ್, ಹಣಕಾಸು ವ್ಯವಸ್ಥೆಗೆ ಧಕ್ಕೆ ಆಗಿಬಿಡುತ್ತೆ, ಏನಾದ್ರು ಬ್ಯಾಂಕಿಂಗ್ ನಲ್ಲಿ ಸಮಸ್ಯೆ ಆದ್ರೆ ಅಲ್ವಾ, ಅಲ್ಲೂ ಕೂಡ ನಾವ್ ಇದನ್ನ ಬಳಸ್ಕೊಳ್ಬಹುದು. ದೆನ್ ಜಿಯೋ ಪೊಲಿಟಿಕಲ್ ಪವರ್ ಅಂತ ಅಂದ್ರೆ ಈ ಭೌಗೋಳಿಕ ರಾಜಕೀಯ ಅಧಿಕಾರ ಅಂತ ಬಂದಾಗ ಏನಿರ್ಬೇಕು, ನಮ್ದು ಪವರ್ಫುಲ್ ಆಗಿರ್ಬೇಕು. ಓಕೆ, ಸೊ ಅಲ್ಲೂ ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್ ನಾವು ಬಳಸ್ಕೊಳ್ಬಹುದು. ಫಾರ್ ಇನ್ಸ್ಟೆನ್ಸ್ ಉದಾಹರಣೆಗೆ ನಾವು ನೋಡೋದಾದ್ರೆ ಚೀನಾಸ್ ಮಿಸಿಯಸ್ ಸ್ಯಾಟಲೈಟ್ ಎನೇಬಲ್ಡ್ ಕ್ವಾಂಟಮ್ ಸೆಕ್ಯೂರ್ಡ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್. ನೋಡ್ರಿ, ಚೀನಾ ಏನ್ ಮಾಡಿದೆ ಅಂತ ಅಂದ್ರೆ 2016ರಲ್ಲಿ ನೀವೇನ್ ಮಾಡ್ಬೋದು, ಈಗ ಮಿಕಿಯಸ್ ಸ್ಯಾಟಲೈಟ್ ಅಂತ ಹೆಸರು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನೀವೇನ್ ನೆನ್ಪಿಟ್ಕೊಳ್ಬಹುದು, ಚೈನಾ 2016ರಲ್ಲಿ ಕ್ವಾಂಟಮ್ ಸೆಕ್ಯೂರ್ಡ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ಗೆ ಹೆಲ್ಪ್ ಆಗುವಂತ ಒಂದು ಸ್ಯಾಟಲೈಟ್ ಅನ್ನ ಹಾರಿಬಿಟ್ಟಿತ್ತು ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಈ ಹೆಸರು ಅವನಿಗೆ ಅಗತ್ಯ ಇಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಿರಲ್ಲ ಚೆಕ್ ಮಾಡೋನಿಗೆ. ಮತ್ತೆ ಹಾಗಂತ ತಪ್ಪು ಬರೆಯೋ ಬದಲು ಚೀನಾ ಒಂದು ಲಾಂಚ್ ಮಾಡಿದೆ ಸ್ಯಾಟಲೈಟ್ ಅಂತ ಗೊತ್ತಿದ್ರೆ ಸಾಕು ನಿಮಗೆ. ಅದಕ್ಕೆ ಇದನ್ನ GS ಅಂತ ಹೇಳ್ತೀವಿ ನಾವು. ಇದಕ್ಕೆ GS ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ಸರಿ, ನಾಳೆ ಹೋಮ್ವರ್ಕ್ ನಿಮ್ಗೆ ಏನಂತ ಅಂದ್ರೆ ಬರ್ಕೊಂಡು ಬನ್ನಿ. ಇದೇ ಹೆಡ್ಡಿಂಗ್ ನ ಕೆಳಗಡೆ ಒಂದು ಇಂಟ್ರಡಕ್ಷನ್ ಇರಬೇಕು, ಕೆಳಗಡೆ 6 ಪಾಯಿಂಟ್ಸ್ ಇರಬೇಕು, ಕೆಳಗಡೆ ಒಂದು ಕನ್ಕ್ಲೂಷನ್ ಇರಬೇಕು. ಆನ್ಲೈನ್ ಅವ್ರು ನೀವು ಕೂಡ ಬರ್ದು ಹೋಮ್ವರ್ಕ್ ಗ್ರೂಪ್ ಅಲ್ಲಿ ಹಾಕ್ರಿ, ನೋಡೋಣ. ನಿಮ್ಮ ವಾಕ್ಯದಲ್ಲಿ ಬರೀರಿ, ಯಾರು ಶಾರ್ಟ್ ಆಗಿ ನೀಟಾಗಿ ಬರೀತೀರಿ ನೋಡೋಣ. ಇದೇ ಪಾಯಿಂಟ್ಸ್, ಮತ್ತೇನ್ ಬೇಡ ನನಗೆ, ನಿಮ್ಮ ವಾಕ್ಯದಲ್ಲಿ ಬರ್ಬೇಕು ಅವು. ಓಕೆ, ರೋಲ್ ಆಫ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ನ್ಯಾಷನಲ್ ಸೆಕ್ಯೂರಿಟಿ ಎಕ್ಸ್ಪ್ಲೇನ್. ಇಷ್ಟೇ ಕ್ವಶನ್, 10 ಮಾರ್ಕ್ಸ್ನ ಕ್ವಶನ್. 10 ಮಾರ್ಕ್ಸ್ನ ಕ್ವಶನ್ಗೆ 2 ಪೇಜ್ ಆನ್ಸರ್ ಬರಿಬೇಕು. 2 ಪೇಜ್ ಆನ್ಸರ್ಗೆ ಏನ್ ಮಾಡ್ರಿ, A4 ಶೀಟ್ ತಗೊಳ್ರಿ, ಎಲ್ಲೆಲ್ಲೋ ಬರೆದು ಕಳಿಸ್ಬೇಡ್ರಿ. A4 ಶೀಟ್ ತಗೊಂಡು 2 ಲೈನ್ ಹಾಕ್ರಿ, ಈ ಕಡೆ. ಓಕೆ, ಇಲ್ಲಿ ನಡು ಕ್ವಶನ್ ಬರ್ಕೊಡ್ರಿ. ಕ್ವಶನ್ ಬರೆದ ಪಕ್ಕದಲ್ಲಿ 10M ಅಂತ ಬರೀರಿ, 10 ಮಾರ್ಕ್ಸ್ ಅಂದಾಗೆ. ಇಲ್ಲಿ ಒಂದು ಇಂಟ್ರೊಡಕ್ಷನ್ ಬರೀರಿ, ಕೆಳಗಡೆ ಒಂದು 3 ಪಾಯಿಂಟ್ ಬರೀರಿ, ಈ ಕಡೆ ಪೇಜ್ ಅಲ್ಲಿ 3 ಪಾಯಿಂಟ್ ಬರೀರಿ, ಕೆಳಗಡೆ ಕನ್ಕ್ಲೂಷನ್ ಬರ್ಕೊಂಡು ಬನ್ನಿ, ನೋಡೋಣ. ನಾಳೆ ಚೆಕ್ ಮಾಡ್ತೀನಿ ನಾನು ಯಾವ ತರ ಇರುತ್ತೆ ನಿಮ್ಮ ಆನ್ಸರ್. ಓಕೆ, ಸೊ ನೋಡೋಣ. ದೆನ್ ಕೀ ಚಾಲೆಂಜಸ್ ಇನ್ ಲೆವರೇಜಿಂಗ್ ಕ್ವಾಂಟಮ್ ಕಂಪ್ಯೂಟಿಂಗ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ಸರಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನ ನಾವು ನ್ಯಾಷನಲ್ ಸೆಕ್ಯೂರಿಟಿಗೆ ಬಳಸಬೇಕು ಅಂತ ಅಂದ್ರೆ ವಾಟ್ ಆರ್ ದ ಕೀ ಚಾಲೆಂಜಸ್, ಪ್ರಮುಖ ಚಾಲೆಂಜಸ್. ಲೆವರೇಜಿಂಗ್ ಅಂದ್ರೆ ನಮ್ಮ ಹತೋಟಿಗೆ ತೆಗೆದುಕೊಳ್ಬೇಕಂದ್ರೆ ಏನೇನ್ ಚಾಲೆಂಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಈಸಿ ಇದೆ ಇಂಗ್ಲಿಷ್ ವರ್ಡ್ಗಳನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಫಸ್ಟ್ ನೋಡಿ ಏನಂದ್ರೆ, ಈಗ ಇಲ್ಲಿ ನೀವೆಲ್ಲ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಇವೆಲ್ಲ ಡೀಟೇಲ್ಸ್ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಇದರಲ್ಲಿ ಮುಖ್ಯ ಪಾಯಿಂಟ್ಗಳು, ಈ ಹೆಡ್ಡಿಂಗ್ ಏನಿದೆ ಇಷ್ಟು ನೆನ್ಪಿಟ್ಕೊಂಡ್ರು ಸಾಕು. ಫಸ್ಟ್, ವರ್ಕ್ ಫೋರ್ಸ್ ಶಾರ್ಟೇಜ್ ಇದೆ. ಎಲ್ರೂ ಕೂಡ ಅದ್ರ ಬಗ್ಗೆ ತರಬೇತಿ ಆಗಿಲ್ಲ. ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ನಮ್ಗೆ ಏನಾದ್ರು ಗೊತ್ತಿದೆಯಾ? ಹೆಸರೇ ಗೊತ್ತಾಗಿರೋದು ಈಗ ಎಷ್ಟೋ ಜನರಿಗೆ ಅಲ್ವಾ. ನಮಗೂ ಗೊತ್ತಾದದ್ದೇ 2022ರಲ್ಲಿ ಅದೊಂದು ಇದೆ ಅಂತ. ಮೊದಲು ವರ್ಕ್ ಫೋರ್ಸ್ ಶಾರ್ಟೇಜ್ ಇದೆ, ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್ ಇದೆ, ರಿಸೋರ್ಸ್ ಡಿಸ್ಪ್ಯಾರಿಟೀಸ್. ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್ ಅಂದ್ರೆ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದೆ. ಸೊ ಏನಾಗುತ್ತೆ ಪ್ರಾಬ್ಲಮ್, ನಾನು ನಿಮ್ಗೆ ಹೇಳ್ತೀನಿ. ಎಕ್ಸಾಂಪಲ್, ಅಮೆರಿಕದವರು ChatGPT ಕಂಡು ಹಿಡಿದ್ರು. ಯಾವಾಗ ಬಂತು ChatGPT? 22 ನಲ್ಲಿ ರಿಲೀಸ್ ಆಯ್ತು, ಜುಲೈನಲ್ಲಿ. ಸೊ ಅವ್ರು ChatGPT ಕಂಡು ಹಿಡಿದ ತಕ್ಷಣ ಚೀನಾದವ್ರು ಕೂಡ ತಂತ್ರಜ್ಞಾನ ಡೆವಲಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅಮೆರಿಕದವ್ರು ಏನ್ ಮಾಡಿದ್ರು, ಇವು ಬರುತ್ತೆ ಚಿಪ್ಸ್, NVIDIA ಚಿಪ್ಸ್ ಅಂತ ಬರುತ್ತೆ. NVIDIA, ಇದು ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಕೂಡ ಗ್ರಾಫಿಕ್ ಕಾರ್ಡ್ ಇದೆ, ಅದು ತುಂಬಾ ಕಾಸ್ಟ್ಲಿ ಅದು. ಆಮೇಲೆ ಪವರ್ಫುಲ್, NVIDIA ಗ್ರಾಫಿಕ್ ಕಾರ್ಡು ತುಂಬಾ ಪವರ್ಫುಲ್ ಆಗಿರುತ್ತೆ. ಚಿಪ್ಸ್ಗಳು ಸೆಮಿ ಕಂಡಕ್ಟರ್ ಚಿಪ್ಸ್ ಅಂತ ಕರೀತಾರೆ ಅವುಗಳನ್ನ ಚೀನಾಗೆ ಕಳ್ಸೋದನ್ನ ಬ್ಯಾನ್ ಮಾಡ್ತು. ಯಾವುದು? ಅಮೆರಿಕ. ಯಾಕೆ? ಚೀನಾ ಇಂಟೆಲಿಜೆಂಟ್ ಆಗತ್ತೆ ಅಂತ ಹೇಳಿ ಬ್ಯಾನ್ ಮಾಡಿದ್ರು.
ಸೊ ಅವ್ರು ಚೀನಾದವ್ರು ಏನ್ ಮಾಡಿದ್ರು, ಇಲ್ಲೀಗಲ್ ಆಗಿ ಕೆಲವೊಂದು ಚಿಪ್ಸ್ ಅನ್ನ ಮೊದಲೇ ತರ್ಸ್ಕೊಂಡಿದ್ರು ಮತ್ತು ಕೆಲವೊಂದು ತರ್ಸ್ಕೊಂಡ್ರು. ಆಮೇಲೆ ಈ ಚಾಟ್ ಜಿಪಿಟಿಗೆ ಎಷ್ಟು ಯೂಸ್ ಮಾಡಿದ್ರಲ್ಲ ಅವ್ರ ಚಿಪ್ಸ್, ಅದಕ್ಕಿಂತ ಅತ್ಯಂತ ಕಡಿಮೆ ಚಿಪ್ ಗಳಿಂದ ಡೀಪ್ ಸೀಕ್ ಅನ್ನ ಕಂಡುಹಿಡಿದ್ರು ಅವ್ರು. ಓಕೆ, ಸೊ ಹಾಗೆ ನಡುವೆ ಕಾಂಪಿಟೇಷನ್ ನಡೀತಾ ಇರೋದ್ರಿಂದ ಇನ್ನೂ ಒಬ್ರು ಮತ್ತೊಬ್ಬರನ್ನ ಬೆಳೆಯೋಗ್ ಬಿಡ್ತಾ ಇಲ್ಲ. ಈಗ ಮತ್ತೊಂದು ಉದಾಹರಣೆಗೆ, ಈಗ ಅಮೆರಿಕ ಬಳಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅಣು ಬಾಂಬ್ಗಳಿದೆ ಅವ್ರ ಬಳಿ, ರಷ್ಯಾ ಬಳಿ ಇದೆ, ಫ್ರಾನ್ಸ್ ಬಳಿ ಇದೆ, ಆಮೇಲೆ ಬ್ರಿಟನ್ ಬಳಿ ಇದೆ ಅಲ್ವಾ ಬ್ರಿಟನ್ ಬಳಿ ಕೂಡ ಇದೆ, ಆಮೇಲೆ ನಮ್ ಇಂಡಿಯಾ ಬಳಿ ಇದೆ, ಪಾಕಿಸ್ತಾನ್ ಬಳಿ ಇದೆ, ಚೀನಾ ಬಳಿ ಇದೆ, ಇಸ್ರೇಲ್ ಬಳಿ ಕೂಡ ಇದೆ. ಬಟ್ ಇರಾನ್ ತಯಾರಿ ಮಾಡೋಕ್ ಹೋದ್ರೆ ಅಮೆರಿಕ ಏನ್ ಹೇಳುತ್ತೆ, ಇದರಿಂದ ಜಗತ್ತಿಗೆ ಹಾನಿ. ಅದೇಗಾಗತ್ತೆ? ನಿಮ್ ಬಳಿ ಇದ್ರೆ ಪ್ರಾಬ್ಲಮ್ ಇಲ್ಲ, ಪಾಪ ಇರಾನ್ ತಯಾರು ಮಾಡಕ್ ಹೋದ್ರೆ ಪ್ರಾಬ್ಲಮ್ ಆಗತ್ತೆ. ಯಾಕೆ ಇದಂತ ಅಂದ್ರೆ ಇರಾನ್ ಮತ್ತೆ ಅಮೆರಿಕಾಗೆ ಹೊಂದಾಣಿಕೆ ಇಲ್ಲ. ಏನಿದೆ ಅಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಂತ ಹೇಳ್ತೀವಲ್ವ ನಾವು, ಇದು ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬರುತ್ತವು, ಸೌದಿ ಅರೇಬಿಯಾ ಅವೆಲ್ಲ. ಅಲ್ಲಿ ಸೌದಿ ಅರೇಬಿಯಾದಲ್ಲಿರೋರು ಸುನ್ನಿ ಮುಸ್ಲಿಮ್ಸ್, ಇರಾನ್ ನಲ್ಲಿರೋರು ಶಿಯಾ ಮುಸ್ಲಿಮ್ಸ್, ಇಬ್ರಿಗೂ ಕೂಡ ಹೊಂದಾಣಿಕೆ ಇಲ್ಲ. ಸೌದಿ ಅರೇಬಿಯಾ ಮತ್ತು ಅಮೆರಿಕ ಇಬ್ರು ಫ್ರೆಂಡ್ಸ್, ಅವರಿಬ್ರು ಫ್ರೆಂಡ್ಸ್ ಅವರು. ಆಮೇಲೆ ಈ ಕಡೆ ಇರಾನ್ ಏನ್ ಹೇಳುತ್ತೆ, ನಾನ್ ಈ ಭಾಗದಲ್ಲಿ ಪವರ್ಫುಲ್ ಆಗ್ಬೇಕು ಅಂತ ಹೇಳುತ್ತೆ. ಸೊ ಇರಾನ್ ಈ ಭಾಗದಲ್ಲಿ ಪವರ್ಫುಲ್ ಆದ್ರೆ ಆ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಯಾರು ನಿಯಂತ್ರಣ ಮಾಡ್ತಾರೆ? ಇರಾನ್ನವರು. ಸೊ ಈಗ ಯಾರು ನಿಯಂತ್ರಣ ಮಾಡ್ತಾ ಇದ್ರೆ? ಅಮೆರಿಕದವರು. ಇರೋ ದೇಶಗಳಿವು, ಬಟ್ ಅಮೆರಿಕ ಹೇಳಿದಾಗೆ ಕೇಳ್ತಾರ ಅವ್ರು. ಸೊ ಎಲ್ಲಿ ಪೆಟ್ರೋಲ್ ಡೀಸೆಲ್ ನಮ್ ಕೈ ತಪ್ಪಿ ಹೋಗುತ್ತೆ ಅನ್ನೋ ಭಯದಿಂದ ಅಮೆರಿಕದವ್ರು ಏನ್ ಮಾಡ್ತಾರೆ? ಇರಾನ್ ಮೇಲೆ ದಾಳಿ ಮಾಡ್ತಿರ್ತಾರೆ. ಸೊ ಹೀಗೆ ವಾದ ವಿವಾದಗಳು ನಡೀತಾ ಇರುತ್ತೆ. ಅದೇ ಕಾರಣಕ್ಕೆ ಅದೊಂದು ಎಕ್ಸಾಂಪಲ್ ಅನ್ನು ತಗೊಳ್ಬಹುದು ನಾವು. ಈ ತರ ಓವರ್ ಆಲ್ ಆಗಿ ನಾಲೆಜ್ ಇರ್ಬೇಕು ನಿಮ್ಗೆ. ದೆನ್ ಟೆಕ್ನಾಲಜಿಕಲ್ ಇಮ್ಮೆಚ್ಯೂರಿಟಿ. ತಂತ್ರಜ್ಞಾನ ಅಂತ ನೋಡಿದಾಗ ಎಲ್ರ ಬಳಿಯೂ ಕೂಡ ಸ್ಟ್ರಾಂಗ್ ಟೆಕ್ನಾಲಜಿಗಳು ಇಲ್ಲ. ಆಮೇಲೆ ಡೇಟಾ ರಿಸ್ಕ್, ಅಕಸ್ಮಾತ್ ಆ ಒಂದು ಡೇಟಾ ದತ್ತಾಂಶ ಏನಿದೆಯಲ್ಲ ನಾವು ಪ್ರಯೋಗ ಮಾಡುವಾಗ ಹ್ಯಾಕರ್ಗಳು ಹ್ಯಾಕ್ ಮಾಡಿಬಿಟ್ರೆ ಸೊ ಸಮಸ್ಯೆ ಆಗತ್ತೆ ಅಲ್ವಾ. ಈ ನೋಡಿ ಚಾಲೆಂಜಸ್ ಅನ್ನುವಂತ ಪಾಯಿಂಟ್ ಇದೆ. ಈಗ ಇದನ್ನ ನೀವು ಯಾವ ತರ ಬರಿಬಹುದು? ಸಿಂಪಲ್ ಆಗಿ ಬ್ಲಾಂಕ್ ಶೀಟ್ ಇಲ್ಲಿ ಹಾಕ್ತೀನಿ ನಾನು. ಎಕ್ಸಾಮ್ ನಲ್ಲಿ ಇದು ನಿಮ್ದು A4 ಶೀಟ್ ಇದೆ ಅನ್ಕೊಳ್ರಿ. ಸೊ ಈ ಕಡೆ ಬ್ಲಾಂಕ್ ಇರ್ತೀರಿ, ಇಲ್ಲಿ ಬ್ಲಾಂಕ್ ಇಲ್ಲಿ ಬರಿತಾ ಇರ್ತೀರಿ ನಡುವೆ. ಸೊ ಇಲ್ಲಿ ನಡುವೆ ಬರೆಯೋದು ಏನು? ಚಾಲೆಂಜಸ್ ಈ ತರ ಹಾಕೋದು. ಫಸ್ಟ್ ಪಾಯಿಂಟ್ ಹೇಳ್ರಿ ಏನಿದೆ? ವರ್ಕ್ ಫೋರ್ಸ್ ಶಾರ್ಟೇಜ್. ನೆಕ್ಸ್ಟ್ ಮತ್ ಪಾಯಿಂಟ್ ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್. ಮತ್ತೆ ಥರ್ಡ್ ರಿಸೋರ್ಸ್ ಡಿಸ್ಪ್ಯಾರಿಟಿ. ಮತ್ತೆ ಟೆಕ್ನಾಲಜಿಕಲ್ ಇಮ್ಮೆಚ್ಯೂರಿಟಿ. ಮತ್ತೆ ಡೇಟಾ ರಿಸ್ಕ್. ನೋಡ್ರಿ 1 2 3 4 5 ಪಾಯಿಂಟ್ ಬರ್ದ್ರಲ್ವಾ. ಸೊ ಇಷ್ಟಕ್ಕೆ 1 ಮಾರ್ಕ್ಸ್ ಕೊಡ್ತಾರ ಅವರು. ಎಷ್ಟು ಪದ ಬರ್ದ್ರಿ ನೀವು ಅಲ್ಲಿ? ಬರೀ 1 2 3 4 5 6 7 8 9 10 11 ಪದಕ್ಕೆ 1 ಮಾರ್ಕ್ಸ್ ಅಂದ್ರೆ ಏನ್ ಸಾಮಾನ್ಯ ಅನ್ಕೊಂಡಿದ್ದೀರಿ ಅಲ್ವಾ? ಈ ತರ ಬರಿಬೇಕು. ಕೆಲವೊಂದಕ್ಕೆ ಎಕ್ಸಾಂಪಲ್ ಜಾಸ್ತಿ ನಿಮ್ಗೆ ಗೊತ್ತಿದ್ರೆ ಅದ್ರ ಕೆಳಗಡೆ ಸಬ್ ಪಾಯಿಂಟ್ ಅದನ್ನು ಕೂಡ ಬರಿಬೇಕಲ್ಲಿ. ಯಾವಾಗ 1.5 ಸಿಗ್ಬೋದು ನಿಮಗೆ. ಪ್ಲಾನ್ ಮಾಡ್ಕೊಂಡು ಬರೀರಿ. ಆನ್ಸರ್ ರೈಟಿಂಗ್ ಅಂದ್ರೆ ಸುಮ್ನೆ ಬರೆಯೋದಲ್ಲ. ಏನ್ ಕೇಳಿದಾರೆ ನಾನು ಏನು ಬರಿಬೇಕು, ನನಗೆ ಗೊತ್ತಿದೆ ಅಂತ ಏನ್ ಬೇಕಾದ್ರೆ. ಈಗ ಹಾಡು ಅಂದಿದ್ದಾರೆ ಅಂತ ಹೇಳಿ ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಹೋಗಿ ರ್ಯಾಪ್ ಸಾಂಗ್ ಹಾಡ್ತಾ ಕೂತ್ಕೊಂಡ್ರೆ, 3 ಪೆಗ್ಗಿಗೆ ಅಂತ ಕೂತ್ರೆ ನೀವಲ್ಲಿ ಪಾಪ ಅಲ್ಲಿ ಕೇಳುಗರ ಗತಿ ಏನಾಗ್ಬೇಕು? ಶಾಸ್ತ್ರೀಯ ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತನೇ ಹಾಡ್ಬೇಕಲ್ವಾ. ಸೊ ಆ ಕಾರಣಕ್ಕಾಗಿ ದೆನ್ ಸರಿ. ಹಾಗಾದ್ರೆ ನೋಡಿ ಕೀ ರೆಕಮೆಂಡೇಶನ್ ಇದು ನೋಡ್ರಿ. ಪರಿಹಾರ ಏನೇನ್ ಆಗಬೇಕು, ಶಿಫಾರಸ್ಸುಗಳು ಏನೇನಿದೆ ಅದನ್ನ ನೋಡಿದಾಗ ಫಸ್ಟ್ ಕಂಟಿನ್ಯೂಯಸ್ ಮಾನಿಟರಿಂಗ್ ಇರಬೇಕು. ಮಾನಿಟರಿಂಗ್ ಅಂತ ಅಂದ್ರೆ ಮೇಲ್ವಿಚಾರಣೆ, ನಿರಂತರವಾದ ಮೇಲ್ವಿಚಾರಣೆ. ಕ್ರಿಪ್ಟೋಗ್ರಾಫಿಕ್ ಮತ್ ನೋಡ್ರಿ ಇಲ್ಲಿ 1 2 3 4 5 6 7 8 ಪಾಯಿಂಟ್ಸ್ ಇದೆ. 8 ಪಾಯಿಂಟ್ಸ್ ನೀವು ಬರೀ ಹೆಡ್ಡಿಂಗ್ ಬರ್ದಿದ್ರೆ 4 ಮಾರ್ಕ್ಸ್ ಸಿಗಲ್ಲ ನಿಮ್ಗೆ. ಬಹಳ ಅಂದ್ರೆ 1 ಅಥವಾ 2 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೊಂದು ವಿತ್ ಎಕ್ಸಾಂಪಲ್ ಬರೆದ್ರೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಅಷ್ಟು ಗೊತ್ತಿರಲಿ. 8 ಪಾಯಿಂಟ್ ಬರ್ದಿದ್ದೀನಿ ಸರ್ ನನ್ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ಮೇನ್ಸ್ ಬರ್ಬೇಡ್ರಿ. ಈ ತರ ಕ್ಲಾರಿಟಿ ಇರ್ಲಿ. ಯಾಕಂದ್ರೆ ಪ್ರಿಲಿಮ್ಸ್ ಕಷ್ಟಪಟ್ಟು ಪಾಸ್ ಆಗಿರ್ತೀರಿ, ಮೇನ್ಸ್ ಅಲ್ಲಿ ನಮ್ ಪ್ರವೀಣ್ ಸರ್ ಹೇಳಿದ್ರು ಹೆಡ್ಡಿಂಗ್ ಬರ್ದ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರಂತ, ಆಮೇಲೆ ಬಂದ್ ನನ್ ಬೈಬೇಡ್ರಿ. ಈ ತರ ಇಲ್ಲಿ ಏನ್ ತೋರ್ಸದ್ನಲ್ಲ ನಿಮಗೆ, ಈ ತರ ಜಸ್ಟ್ ಶಾರ್ಟ್ ಆಗಿ ಬರ್ದಿದ್ದೀರಿ ಅಂದ್ರೆ ಎಲ್ಲಾ ಸೇರಿಸಿ 1.5 ಮಾರ್ಕ್ಸ್ ಕೊಡ್ತಾರ ಅವರು. ಇಲ್ಲ ನೀವು ಈ ತರ ಇಲ್ಲಿದೆಯಲ್ಲ ಈ ತರ ವಿತ್ ಪಾಯಿಂಟ್ ಕೆಳಗಡೆ ಒಂದು ಎಕ್ಸಾಂಪಲ್ ಬರ್ದಿದ್ರೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಆ ಒಂದು ಕ್ವಶನ್ ನೋಡ್ಕೊಂಡು ನೀವು ಆನ್ಸರ್ ಬರಿಬೇಕು. ನಿಮ್ಮ ಟಾರ್ಗೆಟ್ ಏನಿರ್ಬೇಕಂದ್ರೆ ಟೋಟಲ್ ನಮಗೆ 10 ಮಾರ್ಕ್ಸಿನ 10 ಕ್ವಶನ್ಸ್ ಇರುತ್ತೆ. ಪ್ರತಿ ಕ್ವಶನ್ಗೆ 2 ಪೇಜ್ ಇರುತ್ತೆ. ಸೊ 20 ಪೇಜ್. ಓಕೆ. ಆಮೇಲೆ 15 ಮಾರ್ಕ್ಸಿನ 10 ಕ್ವಶನ್ಸ್ ಇರುತ್ತೆ. 15 ಮಾರ್ಕ್ಸ್ನ ಪ್ರತಿ ಕ್ವಶನ್ಗೆ 3 ಪೇಜ್ ಇರುತ್ತೆ, 30 ಪೇಜ್. ಟೋಟಲ್ ನಮ್ಗೆ GS ಪೇಪರ್ ಎಷ್ಟು ಪೇಜ್ ಇರುತ್ತೆ?
50 ಪೇಜ್. ನಮ್ಮ ಟಾರ್ಗೆಟ್ ಏನಿರ್ಬೇಕಂದ್ರೆ 1 ಪೇಜ್ಗೆ 3 ಮಾರ್ಕ್ಸ್ ಬರಬೇಕು ನಮ್ಮ ಟಾರ್ಗೆಟ್. ಸೊ 50 ಇಂಟು 3 ಮಾರ್ಕ್ಸ್ ಅಂದ್ರೆ 150. ಟಾರ್ಗೆಟ್ 150 ಹಾಕೊಳ್ಳೋದು, ಬರೆಯೋದು, ನಮಗ್ 120 ಸಿಕ್ಕರು ಕೂಡ ಸಾಕು. ಇದು ನಮ್ ಟಾರ್ಗೆಟ್, ನೆನ್ಪಿಟ್ಕೊಡ್ರಿ. ನೀವು ಬರಿತಾ ಇದೀರಿ ಅಂದ್ರೆ ಆನ್ಸರ್ ಬರೆಯುವಾಗ ನಿಮ್ ತಲೆಯಲ್ಲಿ ಏನಿರ್ಬೇಕು, ಸುಮ್ನೆ ಬರೆಯೋದಲ್ಲ, ಥಿಂಕ್ ಮಾಡ್ಬೇಕು. ನಾನು ಇದನ್ನ ಬರಿತಾ ಇದೀನಿ, ನಂಗೆ ಮಾರ್ಕ್ಸ್ ಬರುತ್ತೋ ಇಲ್ವೋ. ಮಾರ್ಕ್ಸ್ ಬರಬೇಕು ಅಂದ್ರೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅದನ್ನೇ ಬರಿಬೇಕು, ಅದಕ್ಕೆ ಉತ್ತರ ಬರಿಬೇಕು. ನಿಮಗ್ ಗೊತ್ತಿರೋದಲ್ಲ, ಅದು ಗೊತ್ತಿರ. ಸರಿ, ಇಲ್ಲಿ ಏನೇನಾಗಬೇಕು, ಇದನ್ನ ಮುಂದಿರೋದು ನೀವೇ ಓದ್ಕೊಳ್ಬೇಕು. ಸಿಂಪಲ್ ಇವೆ ಇವೆಲ್ಲ. ಕಂಟಿನ್ಯೂಸ್ ಮಾನಿಟರಿಂಗ್ ಇರಬೇಕು, ನಿರಂತರವಾದ ಮಾನಿಟರಿಂಗ್ ಅಂದ್ರೆ ಮೇಲ್ವಿಚಾರಣೆ ಇರಬೇಕು. ಕ್ರಿಪ್ಟೋಗ್ರಾಫಿಕ್ ಇಂಟೆಲಿಜೆನ್ಸ್ ಅನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು. ಈ ಏನು ಕೋಡಿಂಗ್ ಮುಖಾಂತರ ಅದನ್ನ ಅವರು ಸುರಕ್ಷಿತವಾಗಿ ಇಟ್ಕೊಳ್ತಾರಲ್ಲ, ಅದನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ PQC ಟ್ರಾನ್ಸಿಷನ್, ಆಗ್ತಾ ಇದೆ. ಓಕೆ, ಇಂಪ್ಲಿಮೆಂಟ್ ರಿಸ್ಕ್ ಪ್ರಿಯಾರಿಟೈಸ್ಡ್ ರೋಡ್ ಮ್ಯಾಪ್. ಎಲ್ಲೆಲ್ಲಿ ರಿಸ್ಕ್ ಇದೆ ಅದನ್ನು ಕೂಡ ಮೊದಲು ಥಿಂಕ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಗೂಗಲ್ ಕ್ರೋಮ್ಸ್ ಎಕ್ಸ್ಪೆರಿಮೆಂಟ್ ವಿತ್ ಪೋಸ್ಟ್ ಕ್ವಾಂಟಮ್ ಅಲ್ಗಾರಿದಮ್ಸ್. ಓಕೆ, ಗೂಗಲ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ. ದೆನ್ ಸ್ಟ್ರೆಂಥನಿಂಗ್ ದ ಕ್ವಾಂಟಮ್ ವರ್ಕ್ ಫೋರ್ಸ್ ಏನು ಕಾರ್ಮಿಕರು ಇರ್ತಾರಲ್ಲ ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ವರ್ಕ್ ಮಾಡೋರು, ಅವರನ್ನ ಇನ್ನೂ ಸ್ವಲ್ಪ ಪವರ್ಫುಲ್ ಆಗಿ ಮಾಡೋದು. ಬಿಲ್ಡಿಂಗ್ ಅ ಕ್ವಾಂಟಮ್ ಎಕೋಸಿಸ್ಟಮ್, ಒಂದು ವಾತಾವರಣವನ್ನ. ನಮ್ಮ ದೇಶದಲ್ಲಿ ಈಗ ಕ್ವಾಂಟಮ್ ಬಗ್ಗೆ ಜಾಸ್ತಿ ಗಮನ ವಹಿಸ್ತಾ ಇಲ್ಲ, ಆ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಅದನ್ನ ಜಾಸ್ತಿ ಮಾಡೋದು. ದೆನ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಆನ್ ಕ್ವಾಂಟಮ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಪಡೋದು. ಆಮೇಲೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಎಲ್ಲಾದ್ರೂ ಸಮಸ್ಯೆಗಳಾಗ್ತಾ ಇದ್ರೆ ಮೊದಲೇ ವಾರ್ನಿಂಗ್ ಬರುವಂತ ಸಿಸ್ಟಮ್ ಅನ್ನ ಮಾಡ್ಕೊಳ್ಳೋದು. ಕ್ರಿಪ್ಟೋ ಅಜಿಲಿಟಿ ಫ್ರೇಮ್ ವರ್ಕ್ ಅನ್ನ ಮಾಡ್ಕೊಳ್ಳೋದು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಶ್ಯೂ ಕ್ಲಿಯರ್ ಡೈರೆಕ್ಟಿವ್ಸ್ ಟು ಎನ್ಶೂರ್ ಆರ್ಗನೈಸೇಷನ್ಸ್ ಕ್ಯಾನ್ ಸ್ವಿಫ್ಟ್ಲಿ ಅಡಾಪ್ಟ್ ಟು ಕ್ವಾಂಟಮ್ ಎರಾ ಎನ್ಕ್ರಿಪ್ಷನ್. ಏನೇನು ಆರ್ಗನೈಸೇಷನ್ ಗಳಿವೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅವರು ಕೂಡ ಕ್ವಾಂಟಮ್ ಅನ್ನು ಅಳವಡಿಸ್ಕೊಳ್ಳೋಕೆ ಸಲಹೆ ಕೊಡೋದು. ದೆನ್ ಫ್ಲೆಕ್ಸಿಬಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಂಡಿಂಗ್ ತುಂಬಾ ಮುಖ್ಯ ಆಗುತ್ತೆ. ಈಗ ನೀವು ಯಾವುದೇ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಅಂದ್ರೆ ಹಣ, ಅಲ್ಲಿ ಹೂಡಿಕೆ ಬೇಕಲ್ವಾ, ಅದನ್ನು ಕೂಡ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಆ ತರ ಮಾಡ್ತಾ ಹೋದಾಗ ಈ ಕನ್ಕ್ಲೂಷನ್ ನ ತುಂಬಾ ಡೀಟೇಲ್ ಆಗಿ ಓದ್ತಾ ಹೋಗ್ರಿ, ನೀವು ಓದ್ಕೊಳ್ಬೇಕು, ನಾನ್ ಜಾಸ್ತಿ ಹೇಳಲ್ಲ. ಇಲ್ಲಿ ಏನೇನ್ ಮಾಡ್ಬೇಕು ಅಂದ್ರೆ ನಾವು ಡಿಫೆನ್ಸ್, ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಕಮ್ಯುನಿಕೇಶನ್ ಸೆಕ್ಯೂರಿಟಿ ಅಂತ ಬಂದಾಗ ಕ್ವಾಂಟಮ್ ಕಂಪ್ಯೂಟಿಂಗ್ ತುಂಬಾ ಮುಖ್ಯ ಆಗುತ್ತೆ. ದೆನ್ ಓನ್ಲಿ ವಿ ಕ್ಯಾನ್ ರೀಚ್ ವಿಷನ್ ಆಫ್ ವಿಕಸಿತ ಭಾರತ 2047. ಈ ತರ ಬರ್ಬೇಕು ನೋಡ್ರಿ ನಿಮ್ ಸಾಲುಗಳು. ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವು ತುಂಬಾ ಮುಖ್ಯವಾಗಿದ್ದು ನಮ್ಮ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆ ಹಾಗೂ ಸಂವಹನ ಸಂಪರ್ಕಗಳಲ್ಲಿ ಅದನ್ನ ಸೂಕ್ತವಾಗಿ ಅಳವಡಿಸಿಕೊಂಡು ಬೆಳೆಸುತ್ತಾ ಹೋದಲ್ಲಿ ಮಾತ್ರ ನಾವು ವಿಕಸಿತ ಭಾರತದ ಗುರಿ 2047ನ ಬೇಗ ತಲುಪಬಹುದು ಅಥವಾ ಸಂಪೂರ್ಣವಾಗಿ ತಲುಪಬಹುದು ಅಂತ ಬರೆದ್ರೆ ಒಂದು ಅರ್ಧ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಯಾಕಂದ್ರೆ ಅಂತ ಪದಗಳನ್ನ ಬಳಸಿದಿರಿ ನೀವು. ಡಿಫೆನ್ಸ್ ಬಳಸಿದ್ರಿ, ಇಂಟೆಲಿಜೆನ್ಸ್ ಬಳಸಿದ್ರಿ, ಕಮ್ಯುನಿಕೇಶನ್ ಬಳಸಿದ್ರಿ, ಮತ್ತೆ ಅವ್ರಿಗೆ ನೆನಪು ಮಾಡಿದ್ರಿ. ನೀವು ಪ್ರಧಾನಮಂತ್ರಿ ಅವ್ರು ಹೇಳಿದ್ರು ವಿಕಸಿತ ಭಾರತ ಅಂತ, ಅದನ್ನ ನೆನಪು ಮಾಡಿದ್ರಿ, ಚೆಕ್ ಮಾಡಿ, ಖುಷಿ ಆಗತ್ತೆ ಅವ್ರಿಗೆ. ಓಕೆ, ಸೊ ಆ ತರ. ಆಮೇಲೆ ಸರಿ, ಹಾಗಾದ್ರೆ ಭಾರತ ಸರ್ಕಾರ ಇದ್ರ ಮೇಲೆ ಏನೇನ್ ಮಾಡಿದೆ ನಿಮಗೊಂದು 2 ಪಾಯಿಂಟ್ ಆದ್ರೂ ಗೊತ್ತಿರಬೇಕು. ಒಂದು, ಸ್ಟೆಪ್ಸ್ ಟೇಕನ್ ಅಂತ ನೋಡಿದಾಗ ನ್ಯಾಷನಲ್ ಕ್ವಾಂಟಮ್ ಮಿಷನ್ 2023 ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ನ ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿತ್ತು. ಓಕೆ, ದೆನ್ ಕ್ವಾಂಟಮ್ ಎನೇಬಲ್ಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವೆಸ್ಟ್ ಪ್ರೋಗ್ರಾಮ್ ಅನ್ನ 2018 ಸ್ಟಾರ್ಟ್ ಮಾಡಿತ್ತು. ಇಷ್ಟೇ ಬಿಟ್ಕೊಡ್ರಿ, ಬಹಳ ಡೀಟೇಲ್ ಬೇಡ, ಬಟ್ ಓದುವಾಗ ಒಂದ್ಸಾರಿ ಒಳಗಿಂದ ಓದ್ಕೊಡ್ರಿ. ಇಲ್ಲಿ ಏನ್ ಸಾಲುಗಳಿದೆ ನೋಡ್ರಿ, ನಾನು ಹೈಲೈಟ್ ಏನ್ ಮಾಡಿದ್ರಲ್ಲ ಇಷ್ಟು ನೆನ್ಪಿಟ್ಕೊಳ್ಬೇಕು ಶಾಶ್ವತವಾಗಿ. ಬಟ್ ಒಂದ್ ಸಾರಿ ಫಸ್ಟ್ ಟೈಮ್ ಓದ್ತಿರ್ತಿರಲ್ಲ ಅವಾಗ ಒಳಗಿಂದ ಕೂಡ ಓದ್ಕೊಡ್ರಿ, ಏನಿದೆ, ಯಾವ್ದ್ರ ಬಗ್ಗೆ ಇದೆ ಇದು ಅಂತ. ದೆನ್ ಕ್ವಾಂಟಮ್ ಅಕಾಡೆಮಿಕ್ ರಿಸರ್ಚ್ ಸೆಂಟರ್ ಗಳನ್ನು ಕೂಡ ಮಾಡಿದ್ದಾರೆ. ಎಲ್ಲಿ? IISc ಬೆಂಗಳೂರಿನಲ್ಲಿ ರಿಸರ್ಚ್ ಸೆಂಟರ್ ಗಳನ್ನು ಕೂಡ ಮಾಡಿದ್ದಾರೆ. ದೆನ್ ನ್ಯಾಷನಲ್ ಮಿಷನ್ ಫಾರ್ ಕ್ವಾಂಟಮ್ ಫ್ರಂಟೈರ್ ಅಂತ ಕೂಡ ಇದೆ. IIT ಮದ್ರಾಸ್ ನಲ್ಲಿ ಕೂಡ ಇದು CQICC ಗಳನ್ನ ಆರಂಭ ಮಾಡಲಾಗಿದೆ ಅಂತ ಇದ್ರೆ ಸಾಕು. ಓಕೆ, ಸೊ ಇದರಲ್ಲಿ ಏನ್ ನೆನ್ಪಿಟ್ಕೊಳ್ತೀರಿ? ಟೋಟಲ್ ಆಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಬಂದ್ರೆ ಮೊದಲು ಹೋಮ್ವರ್ಕ್ ನಲ್ಲಿ ನೋಡ್ಕೊಳ್ತೀರಿ ಏನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ, ಫ್ರಂಟೈರ್ ಟೆಕ್ನಾಲಜಿ ಅಂತ ಏನಂತ ಗೊತ್ತಾಗತ್ತೆ ನಿಮಗೆ. ಆಮೇಲೆ ಕ್ವಾಂಟಮ್ ಕಂಪ್ಯೂಟಿಂಗ್ ನ ಲಾಭಗಳೇನೇನು, ಎಲ್ಲೆಲ್ಲಿ ಇದನ್ನ ಅಳವಡಿಸ್ಕೊಳ್ಬಹುದು, ಆಮೇಲೆ ಇಲ್ಲಿರುವಂತ ಸವಾಲುಗಳು ಏನೇನಿದೆ, ಆ ಸವಾಲುಗಳನ್ನ ಎದುರಿಸೋಕೆ ನಾವು ಏನೇನು ಪರಿಹಾರಗಳನ್ನ ಮಾಡ್ಕೊಳ್ಬಹುದು, ಅದಾದ್ಮೇಲೆ ಕನ್ಕ್ಲೂಷನ್ ಇದೆ, ಆಮೇಲೆ ಭಾರತ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇದೆ ಮತ್ತು
ಕ್ವೆಸ್ಟ್ ಅನ್ನುವಂತ ಒಂದು ಪ್ರೋಗ್ರಾಮ್. ಇಸ್ವಿ ಕೂಡ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಓಕೆ, ಆಯ್ತು, ಸಿಂಪಲ್ ಆಯ್ತಲ್ಲ ಇದು. ಸೊ ಈ ತರ ಒಂದೊಂದು ಆರ್ಟಿಕಲ್ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸರಿ, ಇವತ್ತು ಸ್ಲೋ ಆಗಿ ಹೇಳಿದೀನಿ, ನಾಳೆಯಿಂದ ಇನ್ನೂ ಸ್ಪೀಡ್ ಹೋಗ್ತೀವಿ. ರೆಡಿಯಾಗಿ ಬನ್ನಿ. ನಾಳೆ ಹೋಮ್ವರ್ಕ್ ಏನ್ ಹೇಳಿದೀನಿ ಹೇಳ್ರಿ ಇವತ್ತು? ಬರ್ಕೊಳ್ತೀನಿ ನೋಡೋಣ ನಾಳೆ, ಇಲ್ಲ ನಾನ್ ಮರಿತೀನಿ ಮತ್ತೆ. ಹೇಳ್ರಿ, ಒಂದೇದು ಬ್ರಿಕ್ಸ್ ಬಗ್ಗೆ ನೋಡ್ಕೊಡ್ರಿ ಅಂತ ಹೇಳಿದೀವಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ, ಮತ್ತೆ ಪ್ಲೇಸಸ್ ಅಲ್ವಾ ಅವು, ಆ ಆರ್ಟಿಕಲ್ ನಲ್ಲಿ ಇದ್ವಲ್ಲ ಅವು. ನೆಕ್ಸ್ಟ್ ಹಾ ಎಸ್, ಅದೇ ಕ್ವಾಂಟಮ್, ನಾರ್ಮಲ್ ಮತ್ತೆ ಇದು, ಮತ್ತೆ ನ್ಯಾಟೋ. ಓಕೆ, ಇದೆ ನೋಡ್ರಿ. ಕೆಲವೊಬ್ರು ಅಂತಿರ್ತಾರೆ ಸರ್, ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಹೇಗ್ ನೆನ್ಪಿಟ್ಕೊಳ್ಳೋದು, ಅದನ್ನೇ ಓದ್ಕೊಂಡು ಕೂತ್ಕೊಂಡ್ರೆ ಬರಲ್ಲ. ಇಲ್ಲಿ ಆರ್ಟಿಕಲ್ ಅಲ್ಲಿ ಬಂದಿರತ್ತಲ್ಲ, ಅವತ್ ಒಂದ್ಸಾರಿ ನೋಡ್ಕೊಳ್ಳೋದು ಅದನ್ನ. ಅದೇ 10 ಸಾರಿ ರಿವಿಷನ್ ಮಾಡಿದಾಗ ಬಂದೇ ಬರುತ್ತೆ ನಿಮಗೆ, ಎಲ್ಲೋ ಬರ್ದಿಟ್ಕೊಳ್ಳೋ ಅಗತ್ಯ ಇಲ್ಲ. ಇದೇ ಮ್ಯಾಗ ಇಲ್ಲೇ ಬರ್ಕೊಡ್ರಿ, ನೀವು ಹೋಗಿ ನೋಡ್ತೀರಿ ನ್ಯಾಟೋ ಅಂದ್ರೆ ಏನಂತ. ಸೊ ಪಕ್ಕದ ಇಲ್ಲೇ ಬರ್ಕೊಂಡ್ ಬಿಡೋದು, ನ್ಯಾಟೋ ಅಂದ್ರೆ ಏನು, ಯಾವ ಇಯರ್ ಸ್ಟಾರ್ಟ್ ಆಗಿತ್ತು, ಏನೇನು. ಯಾವುದೇ ಒಂದು ಸಂಘಟನೆ ಇದ್ರು ಅದು ಯಾವಾಗ ಸ್ಟಾರ್ಟ್ ಆಯ್ತು, ಯಾವ್ಯಾವ ದೇಶಗಳಿವೆ, ಮತ್ತೆ ಅದ್ರ ಉದ್ದೇಶ ಏನಿದೆ, ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಸೊ ಟುಮಾರೋ ವಿ ವಿಲ್ ಕಂಟಿನ್ಯೂ. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಯ್ತಾ? ಹೊಸದಾಗಿ ಯಾರು ಜಾಯ್ನ್ ಆಗಿದ್ದೀರಿ ನೋಡ್ರಿ, ಮೊದಲು 5 ಜನ ಇನ್ಫಾರ್ಮೇಶನ್ ಗ್ರೂಪ್ ನಲ್ಲಿರುವಂತ ಎಲ್ಲಾ ಮಾಹಿತಿ ನೋಡ್ಕೊಡ್ರಿ. ಆಮೇಲೆ ನಿಮಗೆ ಹೊಸ ಕ್ಲಾಸು ಎಥಿಕ್ಸ್ ನಿಂದ ಸ್ಟಾರ್ಟ್ ಆಗುತ್ತೆ. ಈಗ 2-3 ದಿನದಲ್ಲಿ ಜಾಯ್ನ್ ಆಗಿರೋರಿಗೆ ಅಲ್ಲಿವರೆಗೂ ಉಳಿದಿರೋ ಮಾಹಿತಿನ ನೋಡ್ಕೊಡ್ರಿ. ಮಾಸ್ಟರ್ ಇಂಗ್ಲಿಷ್ ಕೋರ್ಸ್ ನ ಮುಗಿಸ್ಕೊಳ್ಳಿ. ಜಿಯೋಗ್ರಫಿ ಇವತ್ತಿಂದ ಬರೀ 4 ಅವರ್ ಇರುತ್ತೆ, ರಿವಿಷನ್ ಚೆನ್ನಾಗಿ ಮಾಡ್ಕೊಡ್ರಿ. ಮತ್ತೆ 3 ದಿನ ಎಕ್ಸ್ಟೆಂಡ್ ಮಾಡಿದೀವಿ ಸರ್ ಅವ್ರಿಗೆ. ಆರಾಮಾಗಿ ಚೆನ್ನಾಗಿ ಮುಗಿಸ್ಕೊಡ್ರಿ, ಅದನ್ನ ಅರ್ಥ ಮಾಡ್ಕೊಡ್ರಿ.